ಗೌಡ್ರ ಶಿಲೆಯ ಮುಂಭಾಗದ ಪಾರ್ಕಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಮಾಗಡಿಯ ವಿಷಯವಾಗಿ ಪ್ರಸ್ತುತವಾಗಿ ಕೆಲವು ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂಥೇಳಿ ಈ ದಿನಾಂಕವನ್ನು ಆಯ್ಕೆಯನ್ನು ಮಾಡಿಕೊಂಡ್ವಿ. ಇವತ್ತು ಈ ಆಯಾ ಕಟ್ಟಿನ ವ್ಯವಸ್ಥೆಗೆ ಹಿರಿಯರಂತ ನಮ್ಮ ಜಯರಾಮಣ್ಣ ಇರ್ಬೋದು, ಸಿದ್ದರಾಜವ್ರು ಇರ್ಬೋದು, ಅನಿ ಇರ್ಬೋದು, ನಮ್ಮ ದೊಡ್ಡ ರಾಮಣ್ಣವ್ರು ಇರ್ಬೋದು, ನಮ್ಮ ಸಾಗರ್ ಇರ್ಬೋದು, ಕೆಂಪೇಗೌಡರು, ಸುನಿಲ್ನವರು, ಮತ್ತು ಶಿವಲಿಂಗಯ್ಯನವರು, ಮತ್ತು ಎಲ್ಲ ನಮ್ಮ ಚಂದ್ರಪ್ಪನವರು, ಶಿವಲಿಂಗಯ್ಯನವರು ಎಲ್ಲ ಬಾದಿಯಾಗಿ ಎಲ್ಲರೂ ಇಲ್ಲಿ ಸೇರಿದ್ವಿ. ವಿಷಯ ಇಷ್ಟೇ, ನಾನು ಒಂದು ಒಕ್ಕಲಿಗ ಮಗ, ಅಂದರೆ ವ್ಯವಸಾಯವನ್ನು ಮಾಡಿ ನಾನು ಬೆಂಗಳೂರಿಗೆ ಉದ್ಯೋಗವನ್ನು ಅರಸಿ ಹೋದಂಥ ಮಗ. ನನ್ನ ಹುಟ್ಟೂರು, ನನ್ನ ಜನ್ಮ ಕೊಟ್ಟ ಭೂಮಿ ಈ ಸಾವು ನೋವಿನ ಮಧ್ಯದಲ್ಲಿ ಒಂದು ಸಾಧನೆಯನ್ನು ಮಾಡಿದಾಗ ಮಾತ್ರ ಹೆಸರು, ಕೀರ್ತಿ ಮತ್ತು ಆ ಮಣ್ಣಿಗೆ ಒಂದು ಸುಗಂಧ ಬೀರುವಂಥ ವಿಷಯವನ್ನು ಈ ನಾಡಿನ, ಈ ದೇಶದ ಮಹಾನ್ ಮೇಧಾವಿಗಳು, ತಪಸ್ವಿಗಳು, ಜ್ಞಾನವಂತರು, ವಿಚಾರವಂತರು ಎಲ್ಲ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಮ್ಮ ಬದುಕನ್ನು ಆರಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತು 1989ರಲ್ಲಿ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣವನ್ನು ಮಾಡಿದೆ. 2001ರಲ್ಲಿ ಅದು ಉದ್ಘಾಟನೆ ಆಯಿತು. ಅವತ್ತೂ ಸಹ ನನ್ನ ಕಾಲಭೈರೇಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣದಲ್ಲೂ ಸಾಕಷ್ಟು ನೋವುಗಳನ್ನು ಕೊಟ್ಟರು, ಸಾಕಷ್ಟು ನನಗೆ ಆ ಬಾಧೆಗಳನ್ನು ಹೇಳಬಾರ್ದು ಕೊಟ್ಟರು. ಆದರೆ ಮನುಷ್ಯನ ಕೈಲಿ ಬಾಧೆ ಕೊಟ್ಟು ಒಬ್ಬ ಮನುಷ್ಯನ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತ ಕೊಡಬೇಕು. ಭಗವಂತ ನನ್ನ ಪರವಾಗಿದ್ದಾನೆ, ಧರ್ಮದ ಪರವಾಗಿದ್ದಾನೆ. ಅದಕ್ಕೋಸ್ಕರ ನಾನು ಇನ್ನೂ ಬದುಕಿದ್ದೀನಿ, ಆ ಧರ್ಮವನ್ನು ಸಾರ್ತಾ ಇದ್ದೀನಿ. ಅದಾದ ನಂತರ ಮಾಗಡಿಯ ಕೆಲವು ನಮ್ಮ ಮಾಲಿಂಗಯ್ಯನಿರ್ಬೋದು, ನಮ್ಮ ತಮ್ಮಣ್ಣಗೌಡರು ಇರ್ಬೋದು, ಬಸವರಾಜ್ ಇರ್ಬೋದು, ನಮ್ಮ ಜಯರಾಮ್ ಅವರು ಇರ್ಬೋದು, ನಮ್ಮ ಸಿದ್ದರಾಜು ಎಲ್ಲರೂ ಸೇರಿ ಈ ಮಾಗಡಿ ಮಣ್ಣಿನಲ್ಲಿ ಒಂದು ಹೆಸರು ಅಂದರೆ ಅದು ಮಾಗಡಿ ಕೆಂಪೇಗೌಡರ ಹೆಸರು. ಅನೇಕ ಜನ ಇಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ, ಆದರೆ ಕೆಂಪೇಗೌಡರು ಯಾಕೆ ಮಾಡಿಸ್ಕೊಂಡಿಲ್ಲ ಗೊತ್ತಿಲ್ಲ. ದಯಮಾಡಿ ಇಷ್ಟು ನೋವಲ್ಲೂ ನೀವು ಕೆಂಪೇಗೌಡರ ಇದು ಮಾಗಡಿ ಊರಲ್ಲಿ ದೇವಸ್ಥಾನ ಕಟ್ಟಿದ ಮೇಲೆ ನಿಮ್ಗೇನೋ ಒಂದು ಭಗವಂತ ಒಂದು ಶಕ್ತಿ ಕೊಟ್ಟವನು, ಎಲ್ಲರನ್ನೂ ಎದುರಾಕೊಂಡು ಮಾಡ್ಕೊಂಬಂದಿದ್ರೆ ಒಂದು ಶಕ್ತಿ ಕೊಟ್ಟಿದ್ದಾನೆ. ಈ ಕೆಂಪೇಗೌಡರ ಒಂದು ಶಿಲೆಯನ್ನು ಮಾಡಿದ್ರೆ ಇದು ಊರ್ಜಿತ ಆಗ್ತದೆ, ಒಂದು ಹೆಸರು ಬರ್ತದೆ. ಈ ಮಣ್ಣಿಗೆ ಆ ಯಪ್ಪನ ಒಂದು ಕೀರ್ತಿ ನೀವೇ ಎಲ್ರಿಗೂ ಜಗತ್ತಿಗೆ ತೋರಿಸ್ಬೋದು ಅಂಥೇಳಿ ಕೇಳಿದಂಥ ಸಂದರ್ಭದಲ್ಲಿ 2003ರಲ್ಲಿ ಕೆಂಪೇಗೌಡರ ಪ್ರತಿಷ್ಠಾಪನೆಯನ್ನು ಮಾಡುವಾಗಲೂ ಸಹ ಸಾಕಷ್ಟು ವಿರೋಧ, ಮಾಡಲೇಬಾರ್ದು ಅಂತ ಒಂದು ಶಿಸ್ತು, ಕೆಂಪೇಗೌಡರು ಜಾಗನೇ ಕೊಡಬಾರ್ದು ಅಂತ ಹಠ ಬಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ಸರ್ಕಾರ, ಅವತ್ತಿನ ಜನಪ್ರತಿನಿಧಿಗಳು ಕೊಟ್ಟಂಥ ನನಗೆ ತೊಂದರೆ ಇಲ್ಲೂ ಸಹ ಕೊನೆಗೆ ಆ ತಾರೀಖನ್ನು ಅನೌನ್ಸ್ ಮಾಡಿ ಕೊಡದಂಥ ಸಂದರ್ಭದಲ್ಲಿ ತಾಲೂಕು ಆಫೀಸಿನ ಮುಂಭಾಗದಲ್ಲಿ 36 ಕುಂಟೆ ಜಮೀನನ್ನು ವ್ಯಾಪಾರ ಮಾಡಿ ಅಲ್ಲಿ ಕೆಂಪೇಗೌಡರ ಶಿಲೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ಹೊರಟಾಗ ಇಲ್ಲಿ ರಾಜಕಾರಣ ಮಾಡೋಕ್ಕೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಕೃಷ್ಣಮೂರ್ತಿಯವರಿಗೆ ಯಾವುದಾರ ಒಂದು ಜಾಗ ಕೊಡಿ ಎಂದಾಗ ನಮಗೆ ಈ ಪುರಸಭೆಯ ಮುಂಭಾಗದ ಈ ಪಾರ್ಕ್ನಲ್ಲಿ 20 ಅಡಿಗೆ 20 ಅಡಿಯನ್ನು ಕಾನೂನಿನ ಚೌಕಟ್ಟಿನಲ್ಲಿ ಕೆಂಪೇಗೌಡರ ಶಿಲೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಆಯಿತು. ಅವತ್ತು ನಾವು ಯಾವ ದ್ವೇಷ ಇಲ್ಲ. ಅವತ್ತು ರೇವಣ್ಣವರು ಇದ್ದರು, ಬಾಲಕೃಷ್ಣವರು ಇದ್ದರು, ನಮ್ಮ HD ಕುಮಾರಸ್ವಾಮಿಯವರಿದ್ದರು, ಸೋಮಣ್ಣ ಇದ್ದರು, ಎಲ್ಲ ಅನೇಕ ದೊಡ್ಡ ದೊಡ್ಡ ಮಠಾಧೀಶರು, ಹಿರಿಯರೆಲ್ಲ ಸೇರಿ ಈ ಒಂದು ಕೆಂಪೇಗೌಡರ ಒಂದು ಹಬ್ಬವಾದ ರೀತಿಯಲ್ಲಿ ಆ ಉದ್ಘಾಟನೆ ಮಾಡಿ 50,000ಕ್ಕೂ ಅಧಿಕ ಜನ ಕೆಂಪೇಗೌಡರ ಕೋಟೆಯಲ್ಲಿ ಊಟ ಮಾಡಿ ಸಮೃದ್ಧಿಯಾಗಿ ಆ ಭಗವಂತನ ಸ್ಮರಣೆಯನ್ನು ಮಾಡಿದಂಥ ಶುಭ ಗಳಿಗೆಯನ್ನು ಇವತ್ತು ಮಾಗಡಿ ತಾಲೂಕಿನ ರಾಮನಗರದ ಜಿಲ್ಲೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸತ್ಯ ಘಟನೆ. ಅದು ಒಂದು ಭಾಗ. ಅದಾದ ನಂತರ ಪ್ರತಿ ವರ್ಷ
ಕೆಂಪೇಗೌಡರ ಜಯಂತ್ಯೋತ್ಸವನ ಮಾಡ್ತಾಯಿದ್ವಿ. ಏನೋ ಬಂದೆ ಒಂದು ಈಡ್ಗಾಯಿ ಹಾಕ್ತೆ, ಏನೋ ಬಂದೆ ಕಡಲೆಪುರಿ ಹಂಚ್ಬಿಟ್ಟೆ, ಏನೋ ಬಂದೆ ಏನೂ ಗೊತ್ತೇ ಇಲ್ದಂಗೆ 4 ಜನಕ್ಕೆ ಊದುಗಡ್ಡಿ ಹೆಸರು ಹೊರಟ ಅಂತ ಮಾಡಲಿಲ್ಲ. ಆ ಭಗವಂತನ ಹೆಸರು, ಕೆಂಪೇಗೌಡರ ಹೆಸರು ಬೆಂಗಳೂರು ನಿರ್ಮಾಣ ಮಾಡಿದಂಥರು, ಸಾವಿರಾರು ಕೆರೆ ಕಟ್ಟೆ ಗುಡಿಗೋಪುರಗಳನ್ನ ಕಟ್ಟಿ ಸರ್ವ ಧರ್ಮದವರ ನಾಡಿಗೆ ಬೆಳಕನ್ನು ಕೊಟ್ಟಂಥವರು. ಅಂಥ ಪುಣ್ಯಾತ್ಮನ ಹಾದಿಯಲ್ಲಿ ನಾವು ಸಾಗಬೇಕಾದ್ರೆ ಏನಾದರೂ ಅಲ್ಲಿ ಒಂದು ಧರ್ಮನಿಷ್ಠೆ ಇರಬೇಕು ಅಂತ ಹೇಳಿ ಕೆಂಪೇಗೌಡರ ಸಿದ್ಧಾಂತ ಏನಂದರೆ ಹಸಿದು ಬಂದವ್ರಿಗೆ ಅನ್ನ ಹಾಕುವಂಥದ್ದು, ನೆಲೆ ಇಲ್ಲದವರಿಗೆ ಅವ್ರಿಗೊಂದು ಸೂರು ಕೊಡುವಂಥದ್ದು, ಯಾವುದಕ್ಕೂ ಬದುಕಿಗೆ ಒಂದು ಅರ್ಥ ಬರಬೇಕಾದ್ರೆ ನೀರು ಸದಾ ಕಾಲ ಸಮೃದ್ಧಿಯಾಗಿ ಈ ನಾಡಲ್ಲಿ ನಿಲ್ಲಬೇಕು ಅಂತ ಹೇಳಿ ಸಂಕಲ್ಪವನ್ನು ತೊಟ್ಟು ಸಾವಿರಾರು ಕೆರೆಗಳನ್ನು ಕಟ್ಟಿದಂಥ ಪುಣ್ಯಾತ್ಮ. ಅದಕ್ಕೋಸ್ಕರ ನಾನು ಆ ಒಂದು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಗಡಿ ಹಬ್ಬ ಅನ್ನುವಂಥ ಹೆಸರಿನಲ್ಲಿ ಮಾಡಿದೆ. ಮನೆ ಹಬ್ಬ ಅಲ್ಲ, ಮಾಗಡಿ ಹಬ್ಬ, ನಾಡಿಗೆಲ್ಲ ಹಬ್ಬ, ಸರ್ವ ಧರ್ಮದವರಿಗೂ ಹಬ್ಬ, ಎಲ್ಲರೂ ನಿಮ್ಮ ಹಬ್ಬಕ್ಕೆ ಬನ್ನಿ ಅನ್ನುವಂಥ ಸಂದೇಶವನ್ನು ಕೊಟ್ಟು ಕನಿಷ್ಠ ಪಕ್ಷ 20,000ರಿಂದ 85,000 ಜನದವರೆಗೂ ಪ್ರತಿ ವರ್ಷ ಕೆಂಪೇಗೌಡರಿಗೆ ಮಾಲಾರ್ಪಣೆಯನ್ನು ಮಾಡಿ ಗುರುಗಳನ್ನು, ಹಿರಿಯರನ್ನು, ಚಿಂತಕರನ್ನು, ಹೋರಾಟಗಾರರನ್ನು ಕರೆಸಿ ಮಾಗಡಿ ಕೆಂಪೇಗೌಡರ ಕೋಟೆಯಲ್ಲಿ ಅನ್ನದಾಸೋಹವನ್ನು ಮಾಡುವ ಮುಖಾಂತರ ಈ ಒಂದು ಹಬ್ಬವನ್ನು ಯಾರ ಅಂಗು ಅಡಚಣೆ ಇಲ್ಲದೆ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಸುಮಾರು 22 ವರ್ಷಗಳಿಂದ ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ನಾನು ಹೇಳಿದ್ನಲ್ಲ, ಜನ ಒಂದೊಂದು ಸಾರಿಗೆ 60, 70,000, 80,000 ಜನ ಇವತ್ತು ಕೋಟೆಗೆ ಸೇರಿ ಊಟ ಮಾಡಿ ಇದೊಂದು ಮಾಗಡಿ ಹಬ್ಬನಪ್ಪ, ಕೃಷ್ಣಪ್ಪನವ್ರು ಮಾಡಿದ್ರೆ ಹಸುವಿಲ್ಲ, ಅಲ್ಲಿ ಹೋದರೆ ಸಂಜೆವರೆಗೂ ಊಟ ಮಾಡೋದು, ಮನೋರಂಜನೆ ನೋಡ್ಬೋದು, ಕಾರ್ಯಕ್ರಮ ನೋಡ್ಬೋದು, ಇದು ಮಾಗಡಿ ಹಬ್ಬನೇ ಹೊರತು ಕೃಷ್ಣಪ್ಪನವ್ರ ಹಬ್ಬ ಅಲ್ಲ ಅಂತ ಹೇಳಿ ಸಂತೋಷ ಪಡುವಂಥ ಜನರ ಹರ್ಷದ ಜೊತೆಯಲ್ಲಿ ಮಾಡಿದಂಥ ಹಬ್ಬವನ್ನು ಇವತ್ತು ಅವರ ಹೆಸರಿಗೆ ಕಳಂಕ ತರುವಂಥ ರೀತಿಯಲ್ಲಿ ನೀವು ಹೊರಟಿದ್ದೀರಿ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಇಲ್ಲಿವರೆಗೂ ಎಷ್ಟು ಹಣ ವ್ಯಯವನ್ನು ಮಾಡಿದ್ದೀನಿ? ಯಾರಾದ್ರ ವರ್ಷಕ್ಕೆ 1,000 ರೂಪಾಯಿ ಆದರೂ ಯಾರನ್ನ ಕೇಳಿದ್ದೀನ? ಇಲ್ಲ. ಅಥವಾ ನೀವು ಹೇಳ್ತಿರಲ್ಲ ಹಿಂದಗಡೆ ನಿಂತ್ಕೊಂಡು ಅದು ಹಾಗೆ ಇದೆ ಅಂತ ಹೇಳ್ತಿರಲ್ಲ, ನಿಮ್ಮ ಯೋಗ್ಯತೆಗೆ ಹೋಗಲಿ ಆ ಕಾರ್ಯಕ್ರಮ ಹೇಗಿದೆ, ಹೇಗೆ ಮಾಡ್ತಾರೆ ಅಂತ ಬಂದು ನೋಡಿದ್ದೀರಾ? ಇಲ್ಲ. ನೀವು ಏನೂ ಮಾಡಲಿಲ್ಲ, ಅದು ನಮ್ಮ ಸಂಬಂಧ ಇಲ್ಲ. ಆದರೆ ನಾವು ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೋಬೇಕು ಅಂತ ಹೋರಾಟವನ್ನು 23 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಮೊದಲಿಗೆ ಆ ಕಡೆ ಒಂದು ಭಾಗ, ಉತ್ತರದ ಭಾಗ, ನಂತರ ದಕ್ಷಿಣದ ಭಾಗ, ಅದಾದ ನಂತರ ಪೂರ್ವದ ಭಾಗ, ಇನ್ನು ಉಳ್ಕೊಂಡಿರೋದು ದಕ್ಷಿಣದ ಭಾಗ. ಈ ಹೋರಾಟವನ್ನು ಮಾಡುವ ದಿಕ್ಕಿನಲ್ಲಿ ಹಾಗೆ ಹೀಗೆ ಎಲ್ಲ ಕಳೆದು ಸಾಕಷ್ಟು ನೋವಾಗಿ ಜೈಲಿಗೆ ಹೋಗಿ ಬಂದೆ. ಕೆಂಪೇಗೌಡರ ಕೋಟೆ ವಿಷಯದಲ್ಲಿ ಜೈಲನ್ನು ಅನುಭವಿಸಿ ಬಂದೆ. ನಾನು ಯಾರ ಮೇಲೂ ನಿಷ್ಠೂರ ಮಾಡೋದಿಲ್ಲ. ಹೇಳಿದ್ನಲ್ಲ, ತಲೆ ಕಾಯಿನ ದೇವರು, ಮನುಷ್ಯನ ಕೈಲಿ ಏನೂ ಇಲ್ಲ. ಹಾಗಾಗಿ ಎಲ್ಲವನ್ನು ಜಯಿಸ್ಕೊಂಡು ಬಂದೆ. ಈ ಬಾರಿ ಎಲೆಕ್ಷನ್ ಯಾವಾಗಾಗಿದ್ದು? 2023. ನಾನು ಎಸ್.ಸಿ. ಬಾಲಕೃಷ್ಣರವರಿಗೆ, ಇಲ್ಲ ಈ ಬಾರಿ ನೀವು ಶಾಸಕರಾಗಿ, ಇಲ್ಲಿವರೆಗೂ ರಾಜಕೀಯವಾಗಿ ಮನಸ್ತಾಪ ಇರಬಹುದು, ವೈಯಕ್ತಿಕವಾದ ವಿಚಾರ ಇಲ್ಲ, ಹಾಗಾಗಿ ಏನೋ ಒಂದು ಒಕ್ಕಲುತನದ ಹಿರಿಮೆಗೆ ನಾವೆಲ್ಲ ಕೈ ಜೋಡಿಸಿದ್ರೆ ಮಾಗಡಿ ಅಭಿವೃದ್ಧಿ ಆಗ್ತದೆ. ನಾನೇನು ರಾಜಕೀಯಕ್ಕೆ ನಾನು ಬರೋದಿಲ್ಲ, ನಾನು ಕೆಂಪೇಗೌಡರ ಧರ್ಮವನ್ನು ಮಾಡ್ತೀನಿ, ನೀವು ರಾಜ್ಯಭಾರ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ತುಂಬ ಹೃದಯದಿಂದ ಕಾಲಭೈಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ಮಾಡಿ ಹಾರ ಹಾಕಿ ಅವರಿಗೆ ಒಬ್ಬ ಸೋದರನಾಗಿ ಅವರಿಗೆ ಗೆಲುವಿಗೆ ನಾನು ಕಾರಣಕರ್ತನಾಗಿದ್ದೀನಿ. ಅದು ಸತ್ಯ, ಇದು ಉಪೇಕ್ಷೆ ಅಲ್ಲ. ಇದು ಒಂದು ಭಾಗ. ನಾನು ಕೇಳಿದ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಗೆದ್ದ ನಂತರ ನಾವು ಬಾಲಕೃಷ್ಣ ಅವರು, ನಮ್ಮ ಸಂಸದರ ಅಂತ ಮಾಜಿ ಶಾಸಕ ಸಂಸದ ಸುರೇಶ್ರವರು, ಡ್ರೈವರು 4 ಜನ ಗಾಡೀಲಿ ಅದೇ ಭಾಗದಲ್ಲಿ ಬಂದ್ವಿ. ಅವತ್ತು ಹೇಳಿದೆ, ನೋಡಿ ಮತ್ತೆ ನೀವು ಕಸ ಸುರುತ್ತಾ ಇದ್ದೀರಿ, ದಯಮಾಡಿ ಇದನ್ನು ಎತ್ತಿಸಿ. ನಾನೇನು ಬೇರೆ ಏನು ಕೇಳಿದ್ರೆ ನೀವೇನಾರು ಮಾಡ್ಕೊಳ್ಳಿ, ಆ ಕಂದಕಾರು ಉಳಿಸಿ, ಇತಿಹಾಸದಲ್ಲಿ ಒಂದು ಪುಟದಲ್ಲಿ ಉಳಿಬೇಕು ಅಂತ ಹೇಳಿದೆ. ಮಕ ನೋಡಿದ್ರು, ಅಲ್ಲಿಂದ ನನ್ನ ಶತ್ರುತ್ವ
ಅವಾಗ ಇನ್ನೊಂಥರ ನೋಡೋದಕ್ಕೆ ಮಾತಾಡ್ದಂಗೆ ಇರೋದು, ಆ ವಿಷಯ ಬಂದರೆ ಕೇರ್ಲೆಸ್ ಮಾಡೋದು, ಅದು ಯಾಕೋ ಮನಸ್ಸಿಗೆ ನನಗೂ ಭಾಳ ನೋವಾಯಿತು. ಒಂದು ಬಾರಿ ಚರ್ಚೆ ಮಾಡಿದಾಗ ಅವ್ರು ಯಾವತ್ತೂ ಮುಖ ಕೊಟ್ಟು ಮಾತಾಡಲಿಲ್ವೋ ಆವಾಗ ನನಗೆ ಭಾಳ ನೋವಾದಂಥ ವಿಷಯದಲ್ಲಿ ಆವಾಗ ನಾನು ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕಬೇಕು ಅಂತ ಹೇಳಿ ಪುರಾತತ್ವ ಇಲಾಖೆಗೆ 18/1/2025 ಅಲ್ಲಿಗೆ ಒಂದು ಸಂದೇಶವನ್ನು ಕಳಿಸ್ತೀವಿ. ಇದು ಕೆಂಪೇಗೌಡರ ಕೋಟೆ ಕರ್ನಾಟಕದ ಗೆಜೆಟ್ನಲ್ಲಿ ಪಾಸಾಗಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದ ಅಥವಾ ಇಲ್ಲವ? ಅವರು ಹೇಳ್ತಾರೆ ಇದು ನಮಗೆ ಸಂಬಂಧಪಟ್ಟ ವಿಷಯ. ಕೆಂಪೇಗೌಡರ ಎಲ್ಲ ಮೂಲಭೂತ ಸೌಕರ್ಯಗಳು, ಅವರ ಕೋಟೆಗಳು, ಕೊತ್ತಲಗಳು, ಕೆರೆಗಳು, ಕಲ್ಯಾಣಿಗಳು ಇವರ ವ್ಯಾಪ್ತಿಗೆ ಬರುವಂಥ 13 ಎಕರೆ 34 ಕುಂಟೆ ಇದು ಕೆಂಪೇಗೌಡರ ಆಸ್ತಿಯಾಗಿದೆ. ಇದಕ್ಕೆ ಒಂದು ಬೇಲಿಯನ್ನು ಮೊದಲು ಹಾಕಬೇಕು, ನಾಮಫಲಕವನ್ನು ಹಾಕಬೇಕು. ಅದಾದ ನಂತರ ಕೆಲವು ಕಟ್ಟಡಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಇಲ್ಲಿನ ಆಡಳಿತವನ್ನು ಮತ್ತು ಆಡಳಿತ ಪಕ್ಷದವರನ್ನು ಕರೆದು ಮಾತಾಡಿ ಇದಕ್ಕೆ ಒಂದು ಪರಿಹಾರವನ್ನು ಹುಡುಕ್ತೀವಿ ಅಂತ ಹೇಳಿ ಇವತ್ತು 2026 ಅಲ್ಲಿ 4ನೇ ತಿಂಗಳು, ಅಂದರೆ 1 ವರ್ಷದ ಮೇಲಾಯಿತು. ಇಲ್ಲಿವರೆಗೂ ಪುರಾತತ್ವ ಇಲಾಖೆಯವರನ್ನು ಅಳತೆ ಮಾಡಲಿಕ್ಕೆ 10 ಬಾರಿ ಬಂದರೂ ಸಹ ಅಥವಾ DC ಅವರಿಗೆ, AC ಅವರಿಗೆ, ತಹಸೀಲ್ದಾರ್ ಅವರಿಗೆ, ಪುರಸಭೆಗೂ ನೋಟಿಸ್ ಮೇಲೆ ನೋಟಿಸ್ ಜಾರಿ ಮಾಡಿದ್ರು ಸಹ ಇಲ್ಲಿಯವರೆಗೂ ಅದನ್ನು ಅಳತೆ ಮಾಡೋದಕ್ಕೆ ಬಿಡಲೇ ಇಲ್ಲ. ಯಾತಕ್ಕೆ ಬಿಡಲಿಲ್ಲ ಅಂದರೆ ಕೆಂಪೇಗೌಡರ ಕೋಟೆಯಿಂದ ಸುತ್ತಳತೆ 200 ಮೀಟರ್ ಅಳತೆಯಲ್ಲಿ ಯಾವುದೇ ಕಾಮಗಾರಿಗಳು ಮಾಡಬಾರದು ಅಂಥೇಳಿ ಅದು ಸರ್ಕಾರದ ಆದೇಶ ಇದೆ. ಆ ಆದೇಶವನ್ನು ಮೀರಿ ಇವರು ಕೆಲಸವನ್ನು ಮಾಡಿದಾಗ ನಾನು ಹೋಗಿ ಯಾರೋ ಒಬ್ಬನೇ ಹೋಗಿ ಹೋರಾಟವನ್ನು ಮಾಡಲಿಲ್ಲ, ಸಾರ್ವಜನಿಕರಾಗಿ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದೆ. ಇದರೊಳಗೆ 532 ಹಾಳೆಗಳಿದೆ, 6336 ಸಹಿಗಳನ್ನು ಸಂಗ್ರಹಿಸಿ ಇದು ಪುರಾತತ್ವ ಇಲಾಖೆಗೆ ಸರ್ಕಾರಕ್ಕೆ ತಲುಪಿಸಿ ಸರ್ಕಾರದ ಈ ಒಂದು ಕಡತವನ್ನು ಕೆಂಪೇಗೌಡರ ಒಂದು ಹೈಕೋರ್ಟಿನಲ್ಲಿ ರಿಟ್ ಹಾಕುವಂಥ ಸಂದರ್ಭದಲ್ಲೂ ಈ ಎಲ್ಲವನ್ನು ಅವರಿಗೆ ಸಂದೇಶವನ್ನು ಕೊಟ್ಟಿದ್ದೀವಿ. ಯಾಕಂದರೆ ಅವ್ರು ಕೊಟ್ಟರು ನೋಡಲಿಲ್ಲ ಅಂತ ಬೇಡ. ನೋಡಿ, ಇದೆಲ್ಲ ನಿಮ್ಗೆ ಏನೇ ಬೇಕಾದ್ರೂ ನೀವು ಚೆಕ್ ಮಾಡ್ಕೋಬೋದು. ಎಲ್ಲ ಸೈನು, ಅವ್ರ ಫೋನ್ ನಂಬರು, ಊರು ಪ್ರತಿಯೊಂದು ಇದೆ. ಲಾಸ್ಟ್ ನೋಡಿ, ಲಾಸ್ಟ್ ಹಾಳೆ 6336 ಸಹಿಗಳನ್ನು ಸಂಗ್ರಹಿಸಿ ನ್ಯಾಯಾಲಯಕ್ಕೆ, ಪುರಾತತ್ವ ಇಲಾಖೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಕೊಟ್ಟಿದ್ದೀವಿ. ಇಲ್ಲಿಯವರೆಗೂ ಸರ್ವೆಯನ್ನು ಮಾಡೋಕ್ಕೆ ಬಿಟ್ಟಿಲ್ಲ. ಇವತ್ತು ಕೋಟೆಯಿಂದ ಇವತ್ತು ಏನು ಆ ತರಕಾರಿ ಮಾರೋರು, ಸುಣ್ಣ ಮಾರೋರು, ನಿಂಬೆಹಣ್ಣು ಮಾರೋರು, ಸೊಪ್ಪು ಮಾರೋರು, ಗುಳ ಮಾರೋರು, ಒಂದು ತರಕಾರಿ ಯಾವುದೇ ಒಂದು ಸಂಬಂಧಪಟ್ಟ ಮಾರೋರು, ಒಂದು ಕೋಳಿ ಮಾರೋರು, ಕುರಿ ಮಾರೋರು, ಇವರೆಲ್ಲರಿಗೂ ಏನು ಮಾಡ್ಕೊಂಡು ಇಲ್ಲಿವರೆಗೂ 20 ರೂಪಾಯಿ 20 ರೂಪಾಯಿ 20 ರೂಪಾಯಿ ಅಂತ ಕಲೆಕ್ಷನ್ ಮಾಡಿ ಪುರಸಭೆಯವರು ತೊಗೊಂಡ್ರಲ್ಲ, ಲೆಕ್ಕ ಇಲ್ಲ, ಬುಕ್ ಇಲ್ಲ, ತಿಂದಿದ್ದು ಮಾಡಿದ್ದು ಅಂತ ಅಧಿಕಾರಿಗಳು ಮಾಡಿದ್ರಲ್ಲ. ಇಷ್ಟೆಲ್ಲ ಮಾಡಿದರೆ ಇವತ್ತು 23 ವರ್ಷ ಆಡಳಿತವನ್ನು ಶಾಸಕರಾದ ಶ್ರೀ ಬಾಲಕೃಷ್ಣವ್ರ ಆಡಳಿತವನ್ನು ಮಾಡಿದರೆ ನೀವು ಆ ಸೂರು ಇಲ್ದವ್ರಿಗೆ ಯಾವತ್ತೂ ನಮ್ಮನ್ನು ಸೂರು ಕೊಟ್ಟಿದ್ದೀರೇನ್ರಿ? ಹಂಗೂ ಹೇಳಿದೆ. ಅವರೆಲ್ಲ ಕಣ್ಣೀರು ಆ ಗೋಳು ಕೇಳಿದಾಗ ಒಂದು 2 ಎಕರೆ ಜಮೀನಾನ ಕೊಡಪ್ಪ, ಆ ಅಮಾಯಕರಿಗೆ, ಆ ಸೊಪ್ಪು ಮಾರೋರಿಗೆ ರಾತ್ರಿ 2 ಗಂಟೆ ಬಂದು ರಾತ್ರಿ 8 ಗಂಟೆವರೆಗೂ ಗಂಡ ಮಕ್ಕಳನ್ನು ಬಿಟ್ಟು ಚಳಿ ಮಳೆ ಅಲ್ದ್ರೆ ನೆನ್ಕೊಂಡು ಒಣಿಕೊಂಡು ಜೀವನ ಮಾಡುವಂಥ ಮಕ್ಕಳಿಗೆ, ಆ ತಾಯಿಯಂದರಿಗೆ ಒಂದು ಸೂರಾರು ಮಾಡಿಕೊಡ್ತೀನಿ ಎಂದೆ ನಿಮ್ಮ ಕಡೆಯಿಂದ ಯಾವುದೇ ಒಂದು ಉತ್ತರ ಇಲ್ಲ. ಆಡಳಿತ ಮಾಡಿದ್ರೆ ಮಾತ್ರ ಜಬರ್ದಸ್ತ್, ಎಲ್ಲ ನಂದೇ ಸರ್ಕಾರ, ನಂದೇ ಆಡಳಿತ, ನಾನು ಹೇಳಿದ್ದೇ ನಡಿಬೇಕು, ಸರ್ವಾಧಿಕಾರ ನಂದಿರಬೇಕು, ನೀನು ಮಾಡ್ಕೊ. ಈ ಜನಕ್ಕೆ ಏನಾದರೂ ನಿಮ್ಮಿಂದ ಒಳ್ಳೆಯದಾಗಿದೆಯಾ? ಇವತ್ತು ಅವರ ಶಾಪ ಇದೆಯಲ್ಲ, ಅವ್ರು ಯಾರೋ ಮನೆಯಲ್ಲಿ ಓದೆ ಆ ಸುಣ್ಣ ಮಾಡೋರು 50 ರೂಪಾಯಿ ಸುಣ್ಣ ಮಾರ್ತಾರೆ. ಅದಿರೋದೇ 50 ರೂಪಾಯಿ ಸುಣ್ಣ.
ಅಮ್ಮ ನೀನು ಎಷ್ಟು ಕೊಡ್ತೀಯಮ್ಮ, ನಾನು 20 ರೂಪಾಯಿ ಕೊಡ್ತೀನಿ. ಮಾರಿದ್ರೆ 20 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಮಾರಲಿಲ್ಲ ಅಂದರೆ ಅಯ್ಯಮ್ಮ 20 ರೂಪಾಯಿ ಕೊಡಬೇಕಲ್ಲ. ಇಂಥ ಪಾಪದ ದುಡ್ಡನ್ನ ಈ ಕೆಂಪೇಗೌಡರ ಹೆಸರಲ್ಲಿ, ಕೆಂಪೇಗೌಡರ ಮಣ್ಣಲ್ಲಿ, ಕೆಂಪೇಗೌಡರ ಜಾಗದಲ್ಲಿ ನೀವು ತಿಂತೀರಲ್ಲ, ನಿಮ್ಗೆ ಯಾರಿಗೂ ನಾಚಿಕೆ ಆಗಲಿಲ್ವಾ? ಹಾಂ, ಅವಾಗ ನನಗೊಂದು ಕತೆ ಜ್ಞಾಪಕ ಬಂತು, ಭಸ್ಮಾಸುರನ ಕತೆ. ಭಸ್ಮಾಸುರ ಏನೋ ಅವನೊಬ್ಬ ರಾಕ್ಷಸ. ಆ ರಾಕ್ಷಸ ಏನು ಮಾಡ್ತಾನೆ, ನನಗೆ ಅಪಾರವಾದ ಶಕ್ತಿ ಬೇಕು, ನಾನು ಬಿಟ್ಟರೆ ಇನ್ಯಾರೂ ಇಲ್ಲಿ ಇರಬಾರ್ದು ಅಂತ ಹೇಳಿ ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮ ತಥಾಸ್ತು ಅಂತಾನೆ, ವರ ಕೇಳ್ತಾನೆ. ಅವನು ಹೇಳ್ತಾನೆ, ನಾನು ಯಾರ ಮೇಲೆ ತಲೆ ಇರ್ತಾನೋ ಅವರೆಲ್ಲ ಭಸ್ಮ ಆಗೋಗ್ಲಿ. ಇನ್ನು ದೇವ್ರು ವರ ಕೊಟ್ಮೇಲೆ ಬಿಡ್ತಾನ, ಸಿಕ್ಕಿದವ್ರಿಗೆ ಇಟ್ಕೊಂಡು ಹೊಂಟೋದಾಗ್ತದೆ. ಆಗ ದೇವ್ರು ಹೇಳಿ ಕೇಳಿದ್ವಿ, ಯಾರು ಏನು ಅಂತ ಹಿಂಗೆ ಆಗೋಗ್ಬಿಟ್ಟ ಸ್ವಾಮಿ, ಯಾರು ಬದುಕಾಯ್ತಾರೆ, ಧರ್ಮನೇ ಇಲ್ಲ ಅಂತ. ಕೊನೆಗೆ ದೇವ್ರ ಮೇಲೆ ಇಟ್ಬಿಡೋಣ ಅಂತ ಹೇಳಿ ದೇವ್ರು ನೋಡಿಕೊಂಡದ. ಅವನು ಅದು ಮಾಡಿದಾಗ ಹಿಂದಗಡೆ ಇನ್ನೊಂದು ರಾಕ್ಷಸರ ಕುಲ ಇತ್ತಲ್ಲ, ಅವು ಎಲ್ಲಿ ಧರ್ಮ ನಡೀತಲ್ಲೋ ಗಲಾಟೆ ಮಾಡೋದು, ಎಲ್ಲಿ ಯಜ್ಞ ನಡೀತೋ ಹಿಂಗೆ ಕಿತ್ತ ಹಾಕ್ಬಿಡೋದು, ಯಾರು ಅನ್ನ ಹಾಕ್ತಾರೋ ಅವ್ರು ಅನ್ನ ಕಿತ್ತ ಹಾಕ್ಬಿಡೋದು. ಇವ್ರದ್ದು ಒಂದು ಅವಳಿ, ಭಸ್ಮಾಸುರದ್ದು ಒಂದು ಅವಳಿ. ಜನ ಹೆಂಗೆ ಬದುಕಬೇಕು, ಯಾರಿಗೆ ಹೇಳಬೇಕು? ಆಗ ಶ್ರೀಮನ್ ನಾರಾಯಣ ಪಾಪ ಇದೆಲ್ಲ ನೋಡಿದಾಗ ವರ ಕೊಟ್ಟಿದ್ದು ಆಗೋಗದೆ, ಸಂಹಾರ ಮಾಡಬೇಕಲ್ಲ. ಆಗೇನು ಮಾಡ್ತಾನೆ, ಸುಂದರವಾದ ಒಂದು ಹೆಣ್ಣಿನ ರೂಪವನ್ನು ಧರಿಸಿ ಮೋಹಿನಿಯಾಗಿ ಬಂದು, ಆಗ ನೀನೊಂದು ಕೆಲಸ ಮಾಡು, ನನ್ನ ಮೋಸ್ತಾ ಇದೆಯಾ, ನನ್ನ ಜೊತೆ ಡ್ಯಾನ್ಸ್ ಮಾಡು ಅಂತೇಳಿ ಡ್ಯಾನ್ಸ್ ಮಾಡಿ ತನ್ನ ತಲೆ ಮೇಲೆ ತಾನು ಕೈಕೊಂಡು ಭಸ್ಮ ಆಗೋಯ್ತಾರೆ. ಅವೆಲ್ಲ ಒಂದೊಂದು ಕತೆ ಒಂದೊಂದು ಸರಿ ಜ್ಞಾಪಕ ಬರ್ತವೆ, ಎಂತೆಂಥವ್ರು ಏನೇನು ಆದರೂ ಅನ್ನುವಂಥ ವಿಚಾರನೂ ಕೆಲವು ಸಂದರ್ಭದಲ್ಲಿ ನಮ್ಮ ತಲೆಗೆ ಬರ್ತದೆ. ಇನ್ನು ನಾವು ಮಾನವರು ಇವೆಲ್ಲ ಮಾಡ್ತಾ ಇದ್ದೀರಿ. ಇದೆಲ್ಲ ನಂತರ ನಾನು ಹೈಕೋರ್ಟಿಗೆ ಒಂದು ರಿಟ್ಟನ್ನು ಹಾಕ್ತೀನಿ. ಯಾವ ತಾರೀಕು ಹಾಕ್ತೀನಿ? ರಿಟ್ ನಂಬರು 28,530/2020 ಹೈಕೋರ್ಟಿಗೆ ಒಂದು ರಿಟ್ ಹಾಕ್ತೀನಿ. ಆ ರಿಟ್ಟಲ್ಲಿ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಕೋಟೆಯ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಒಂದು ನೋಟಿಸ್ ಜಾರಿ ಮಾಡ್ತಾರೆ. ಇಲ್ಲಿವರೆಗೂ ನೀವೇನು ಮಾಡ್ತಾ ಇದ್ದೀರಿ, ಇದಕ್ಕೆ ಕಾಂಪೌಂಡ್ ಇಲ್ಲ, ಇದಕ್ಕೆ ಅಳತೆ ಇಲ್ಲ, ಸರ್ಕಾರದಲ್ಲಿ ಐತೆ ಅಂತ ದಾಖಲೆ ತೋರಿಸ್ತೀರಾ, ನೀವು ಅಂಥ ಒಂದು ಪುಣ್ಯಾತ್ಮನ ಕೋಟೆನ ರಕ್ಷಣೆ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಇಲಾಖೆ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತದೆ. ಅವರೇನು ಮಾಡ್ತಾರೆ, ಎಲ್ರಿಗೂ ನೋಟಿಸ್ ಜಾರಿ ಮಾಡ್ತಾರೆ. ಆ ನೋಟಿಸ್ ಜಾರಿ ಮಾಡಿದಾಗ ಹಿಂದಿನ ಬಾರಿ ಬಂದಿಲ್ಲ, ಮುಂದೆ ಅದಕ್ಕೆ ಒಂದು ತಾರೀಕಿದೆ 4/3/2026, ಅದಕ್ಕೆ ಒಂದು ಸಮಯವನ್ನು ಕೊಟ್ಟಿದ್ದಾರೆ. ಅದು ಒಂದು ಡೇಟ್, ಅದು ನಡ್ಕೊಂಡು ಹೋಗ್ತಾ ಇದೆ ಒಂದು ಹಂತ. ನೀವು ಅಲ್ಲಿಂದ 200 ಅಡಿ 300 ಅಡಿ 400 ಅಡಿಲಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಾ ಇದ್ದೀರಲ್ಲ, ಇವತ್ತು ಜನನಾಯಕರಿಗೆ ಪರಿಜ್ಞಾನ ಇಲ್ವಾ? ಇದು ಒಂದು ಪ್ರಶ್ನೆ. ಇಲ್ಲಿನ ಅಧಿಕಾರಿಗಳಿದ್ರಲ್ಲ, ಎಲ್ಲದಕ್ಕೂ ಜೈ 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 ಅಂದ್ಕೊಂಡು ನಿಮ್ಮಗಳಿಗೆ ಇವೆಲ್ಲ ಅನಾಹುತಗಳನ್ನು ಮಾಡಿಸಿ ಜನರಿಗೆ ತಪ್ಪು ದಾರಿಗೆ ತರುವಂಥ ಸಂದೇಶವನ್ನು ಕೊಡೋದಕ್ಕೆ ನೀವು ಮುಂದಾಗಿದ್ದೀರಲ್ಲ, ನಿಮಗೆ ಏನಾದರೂ ಈ ಮಣ್ಣಿನ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ಘನತೆ ಬಗ್ಗೆ ನಿಮಗೆ ಗೊತ್ತಿದೆಯಾ ಅನ್ನೋವಂಥ ಪ್ರಶ್ನೆನೂ ನಾನು ಕೇಳಬೇಕಾಗ್ತದೆ. ಯಾತಕ್ಕೆ ಈ ಪ್ರಶ್ನೆಯನ್ನು ಕೇಳ್ತೀನಿ ಅಂದರೆ, ಇದಾದ ನಂತರ ಕೆಂಪೇಗೌಡರ ಪ್ರತಿಮೆಯನ್ನು ಅದನ್ನು ತೆಗಿಬೇಕು ಅಂಥೇಳಿ ನಾನು ಆರೋಗ್ಯ ಇಲ್ಲದಂಥ ಕಾಲದಲ್ಲಿ ನಮ್ಮ ಲಾಯರ್ನೇ ಬುಕ್ ಮಾಡಿಕೊಂಡು, ನಮ್ಮ ಲಾಯರೇ ತೆಗಿಬೋದು ಅಂತ ಆರ್ಡ್ರಸ್ ಅವರೇ ಪುಷ್ ಮಾಡಿ ಒಂದು ಆರ್ಡ್ರಸ್ನ ಮಾಡಿಸಿದ್ದಾರೆ. ಏನಂತ, ಕೆಂಪೇಗೌಡರನ್ನ ಒಂದು 500 ಅಡಿ ಅಂತರದಲ್ಲಿ ನೀವು ತೆಗಿಬೋದು, ಗೌರವಾನ್ವಿತವಾಗಿ ತೆಗಿಬೇಕು, ಆತನಿಗೆ ಒಂದು ದೊಡ್ಡ ಬೆಲೆ ಇದೆ, ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಸಮಿತಿಯವ್ರನ್ನ ಕರೆದು ಒಂದು ಚರ್ಚೆಯನ್ನು ಮಾಡಬೇಕು ಅಂಥೇಳಿ ಅವರೆಲ್ಲ ನ್ಯಾಯಾಲಯ ಅವತ್ತು ನಮ್ಮ ನ್ಯಾಯವಾದಿಗಳೇ ಚರ್ಚೆ ಮಾಡಿದಾಗ ಅದನ್ನು ತೀರ್ಪನ್ನು ಕೊಟ್ಟಿದ್ದಾರೆ. ಅದು ನ್ಯಾಯಾಲಯದ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ನಮ್ಮ ನ್ಯಾಯವಾದಿಗಳ ತಪ್ಪು ಅದು ಆಗಿದೆ. ಅದಕ್ಕೋಸ್ಕರ ಇದೆಲ್ಲ ಆದಾಗ ಇದೇ ವರ್ಷ ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಅದು ಭಾಳ ದೊಡ್ಡ ಹಬ್ಬ. ಭಗವಂತನ ಸ್ಮರಣೆ ಮಾಡಿ ಮಾವು ಚಿಗುರುವಂಥ ಸಂದರ್ಭದಲ್ಲಿ, ವಸಂತ ಕಾಲದಲ್ಲಿ ಈ ಬೇವು ಬೆಲ್ಲವನ್ನು ತಿಂದು ಒಳ್ಳೆಯನ್ನು ಮಾತಾಡು,
ಈ ಮಣ್ಣಿಗೆ ಶಾಂತಿ ನೆಮ್ಮದಿ ಆಗಲಿ, ಭಗವಂತನ ಅನುಗ್ರಹ ಇರಲಿ, ಮಳೆ ಬೆಳೆ ಆಗಲಿ ಅಂತೇಳಿ ಮಾಡುವಂಥ ಹಬ್ಬ. ಇಂಥ ಮಹಾತ್ಮನ ಕೆಂಪೇಗೌಡರ ಪುತ್ಥಳಿಯನ್ನು ಅಮಾಸೆ ದಿವಸ ರಾತ್ರಿ 9:20 ಮಳೆ ಗಾಳಿ ಬಂದಂಥ ಸಂದರ್ಭದಲ್ಲಿ ನೀವು ಕತ್ತಲೆಯಲ್ಲಿ ಆ ಮೆಟ್ಲನ್ನ ಹೊಡೆದ್ರಲ್ಲ, ನೀವೆಲ್ಲ ಗಂಡಸ್ರ ಇಲ್ಲ ಮಾನ ಮರ್ಯಾದೆ ಇಲ್ದವ್ರ? ನಿಮಗೆ ಯಾರು ಏನು ಅಂತಾರೆ ಅನ್ನೋ ಒಂದು ನಾಚಿಕೆನೂ ನಿಮಗಿಲ್ವಾ? ನಾಳೆ ಯಾರಾದರೂ ಕೇಳಿದಾಗ ಏನು ಉತ್ತರವನ್ನು ಕೊಡಬೇಕು ಅಂತ ನಿಮಗೆ ಪರಿಜ್ಞಾನವೂ ಇಲ್ವಾ? ನೀವು ಯಾರ್ರೀ? ನೀವು ಯಾರು? ನೀವು ಈ ಮಣ್ಣಿನ ಬಗ್ಗೆ, ಕೆಂಪೇಗೌಡರ ಬಗ್ಗೆ, ಈ ಒಂದು ಘನತೆ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ ಅಂದಮೇಲೆ ನೀವು ಮನುಷ್ಯರ ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಮೂಡ್ತದೆ. ಇದಿರಲಿ, ಅದು ಕೆಂಪೇಗೌಡರ ಶಕ್ತಿ ಇದ್ರೆ ಅವ್ರು ಅಲ್ಲಿರ್ತಾರೆ. ಕೆಂಪೇಗೌಡರ ಶಕ್ತಿ ಇಲ್ಲ, ಧರ್ಮ ಇಲ್ಲ, ಈ ಧರ್ಮಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಭಗವಂತ ಅಲ್ಲಿಂದ ಹೋಗ್ತಾನೋ ಇರ್ತಾನೋ, ಅದು ಮುಂದಿನ ದಿನಗಳಲ್ಲಿ ಮಾಧ್ಯಮದ ಮುಖಾಂತರ ಚಾಲೆಂಜ್ ಮಾಡಿ ಹೇಳ್ತೀನಿ, ಅದು ತೆಗೆದ್ರು ಮುಂದೊಂದು ದಿನ ಇದೇ ಜಾಗದಲ್ಲಿ ಕೆಂಪೇಗೌಡರನ್ನ ನಿಲ್ಲಿಸಿ ಇಡೀ ಪ್ರಪಂಚಕ್ಕೆ ಸಾರ್ತಿ. ಅದು ನನ್ನ ಕೆಲಸ. ನನ್ನ ದಾಟಿ ಹೋಗಿ ತೆಗೆದ್ರು ಕೆಂಪೇಗೌಡರನ್ನ ಇದೇ ಜಾಗದಲ್ಲಿ ಇಲ್ಲೇ ಶಿಲೆಯನ್ನು ಉದ್ಘಾಟನೆ ಮಾಡಿ ಪ್ರಪಂಚಕ್ಕೆ ತೋರಿಸ್ಕೊಡ್ತೀನಿ. ಜೇಡ್ರಳ್ಳಿ ಕೃಷ್ಣಮ್ಮವ್ರು ಏನು ವಾಗ್ದಾನ ಕೊಟ್ಟಿದ್ರು, ಉಳಿಸ್ಕೊಂಡಿಲ್ವಾ ಅಂತ, ಅದು ಭಗವಂತ ಆಡಿಸಿರೋದು, ಅದು ನೆರವೇರಿಸ್ತೀನಿ. ಅದು ಒಂದು ಭಾಗ. ಇಷ್ಟೆಲ್ಲ ನಾವು ಮಾಡಿದ್ದೀವಲ್ಲ, ಈ ಕೋರ್ಟಿನ ವಿಚಾರದಲ್ಲಿ ನಾವೆಲ್ಲ ಕಡೆ ಓಡಾಡಿ ಮಾಡಿ ಉಳಿಗಾಗಿ ಇವಾಗ ಕೆಂಪೇಗೌಡರದ ಕೋಟೆದು 18/1/2025 ಇನ್ನೊಂದು ಇದೆ. ಆಮೇಲೆ ಈ ಮಣ್ಣಲ್ಲಿ ಹುಟ್ಟಿದ್ದೀನಿ, ಯಾವಾಗಲೂ ಧರ್ಮದ ಪರವಾಗಿ ಧರ್ಮಕ್ಕೋಸ್ಕರನೇ ಹೋರಾಟವನ್ನು ನನ್ನ 67 ವರ್ಷಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಬಗ್ಗೆ ಊಹಾಪೋಹಗಳಿರ್ಬೋದು, ಇಲ್ಲಿವರೆಗೂ ಇದಿಲ್ಲ, ಇದಿದೆ, ಅಥವಾ ಇದನ್ನು ಮಾಡಿಬಿಟ್ಟು ಇವತ್ತು ಮಾಗಡಿ ಕೋಟೆಯಲ್ಲಿ 16 ಲಕ್ಷ ಜನಕ್ಕೆ ಅನ್ನ ಹಾಕಿದ ಕೈ ಇದು. ಒಬ್ಬರಿಗೆ ಇಬ್ಬರಿಗೆಲ್ಲ 16 ಲಕ್ಷ ಜನಕ್ಕೆ ಅನ್ನ ಹಾಕಿದ ಕೈ ಇದು. ಭಿಕ್ಷೆ ಮಾಡಿದ ಕೈಯಲ್ಲ, ಇದು ಕೊಟ್ಟ ಕೈ. ಇದು ಯಾವತ್ತೂ ಹಿಂಗೆ ಇರ್ತದೆ. ನೀವು ಕರ್ಮಿಷ್ಠರು ಬೇಡ ತಿನ್ನೋರು ನೀವು ಬೇಡ ತಿನ್ನಿ, ನಾನು ಧರ್ಮಿಷ್ಠ, ನಾನು ಹಾಕಿ ನಾನು ಸುರಕ್ಷಿತವಾಗಿ ಎಲ್ಲ ನನ್ನ ಮಿತ್ರರು ಹಿರಿಯರ ಮಾರ್ಗದರ್ಶನ ನಾನು ಚೆನ್ನಾಗೇ ಇರ್ತೀನಿ. ಈ ಧರ್ಮ ಮುಂದುವರಿತದೆ. ಇದು ನೀವೊಂದು ಲೆಕ್ಕ ಹಾಕಿ 16 ಲಕ್ಷ ಜನಕ್ಕೆ ಅನ್ನ ಹಾಕ್ಬಿಟ್ಟು ನಿಂತಿದ್ದೀನಿ ಅಂದರೆ ನನ್ನಲ್ಲಿ ನನ್ನ ಧರ್ಮ ನನಗೆ ಶಕ್ತಿ ಮೀರಿ ಭಗವಂತ ಕೊಟ್ಟ ಒಂದು ಆತ್ಮಸ್ಥೈರ್ಯ. ಮುಂದೇನು ಆ ಒಬ್ಬವನ್ನು ನಿರಂತರವಾಗಿ ಮಾಡ್ತೀನಿ. ಕೆಂಪೇಗೌಡರ ಸಲಿಗೆ ಒಂದು 4,500 ಆಪ್ರೇಷನ್ ಮಾಡಿದ್ದೀನಿ, ಎಷ್ಟೋ ಲಕ್ಷ KG ಅಕ್ಕಿ ಹಂಚಿದ್ದೀನಿ. ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟು. ಕೆಂಪೇಗೌಡರ ಹೆಸರಲ್ಲಿ ಇಷ್ಟೆಲ್ಲ ಮಾಡಿದ್ರು. ಯಾರಾದರೂ ಕೃಷ್ಣಪ್ಪನವ್ರು ತಪ್ಪು ಮಾಡಿದ್ದಾರೆ, ₹1 ಕೇಳಿದ್ದಾರೆ, ಅಥವಾ ಏನೋ ಒಬ್ರಿಗೆ ಹಣ ಕೊಟ್ಟಿಲ್ಲ ಅಂತ ಯಾರಾದರೂ ಒಬ್ಬರು ಹೇಳಿದ್ದಾರೆ ಏನ್ರಿ? ಇಷ್ಟೆಲ್ಲ ಧರ್ಮವನ್ನು ಮಾಡ್ತಾ ಇರ್ಕಿ ನನ್ನ ಮಣ್ಣು, ನಾನು ಜನ್ಮ ಕೊಟ್ಟ ಜಾಗ, ಕೆಂಪೇಗೌಡರ ಹೆಸರು ಇಷ್ಟೊಂದು ಅಜರಾಮರವಾಗಿ ಬೆಳೆದಿದೆ. ಇಡೀ ಪ್ರಪಂಚದಲ್ಲಿ ಅವ್ರ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಹೊರದೇಶದಲ್ಲಿ ಇವ್ರಿಗೆ ಮಾಲಾರ್ಪಣೆ ಮಾಡಿ ಅವರು ಶರಣರಾಗ್ತಾ ಇದ್ದಾರೆ. ಅಂಥ ಒಬ್ಬ ಪುಣ್ಯಾತ್ಮನನ್ನು ಒಬ್ಬ ವಾಚ್ಮ್ಯಾನ್ ರೀತಿ ನೋಡ್ತಾ ಇದ್ದೀರಲ್ಲ, ಕೊನೆಗೆ ನೀವೇನಾಗ್ತೀರಿ? ಇರಲಿ, ಅವರಿಗೆ ಕೆಂಪೇಗೌಡರ ಹಬ್ಬ ಮಾಡ್ತೀರಿ, ಕೆಂಪೇಗೌಡರು ಒಂದು ಹಾರ ಹಾಕಲ್ಲ. ಕೆಂಪೇಗೌಡರ ಹಬ್ಬ ಮಾಡ್ತೀರಿ, ಕೆಂಪೇಗೌಡರಿಗೆ ಒಂದು ಹಾರ ಹಾಕಲ್ಲ. ಅಲ್ಲಿ ಮಹಾತ್ಮ ಗಾಂಧೀಜಿಯವ್ರು ತೊಗೊಂಡೋಗಿ ಪಾಪ ದಳದವರೆಲ್ಲ ಇಟ್ಟು ಶ್ರಮ ಒಟ್ಟು ಬಾಯಿ ಬಡ್ಕೊಂಡ್ರು ಹೋಗಿ ಆ ಒಂದು ಹ್ಯಾಂಗ್ ಮಾಡಿದ ರೀತಿಯಲ್ಲಿ ಆ ಕುತ್ತಿಗೆಗೆ ಒಂದು ಬೆಲ್ಟ್ ಹಾಕಿ ಕಿತ್ಕೊಂಡ್ಬಂದು ಇಲ್ಲಿ ಪುರಸಭೆಯಲ್ಲಿ ಇಟ್ಕೊಂಡ್ರಿ. ಅದೇನಾಯಿತು? ಇವತ್ತು ನೀವೇ ಒಂದು ಪ್ರತಿಷ್ಠಾಪನೆ ಮಾಡಿದ್ರಿ. ಮಾಗಡಿ ಹಬ್ಬದ ದಿವಸ ಅವ್ರಿಗೂ ಒಂದು ಹಾರ ಹಾಕಲಿಲ್ಲ, ಮಹಾತ್ಮ ಗಾಂಧೀಜಿಯವರು ನೀವು ಒಂದು ಹಾರ ಹಾಕಿಲ್ಲ. ಎಲ್ಲರೂ ಜನ ನೋಡ್ತಾ ಇದ್ದಾರೆ. ಅಂಬರೀಷ್ ಅವ್ರದ್ದಿತ್ತು, 9 ವರ್ಷದಿಂದ ಅದನ್ನ ಉದ್ಘಾಟನೆ ಮಾಡೋಕ್ಕಾಗಲ್ಲ, ಅದನ್ನು ಕಿತ್ಕೊಂಬಂದು ಇಟ್ಬಿಟ್ರಿ. ಡಾಕ್ಟರ್ ವಿಷ್ಣುವರ್ಧನ್ದಿತ್ತು, ಅಲ್ಲಿ ಪ್ರತಿ ದಿವಸ ಒಂದು 200-300 ಮಂಕ್ರಿಗಳಿರೋರು ಮುಂದೆಗಡೆ ಪೂಜೆಗೆ, ಅದನ್ನು ಕಿತ್ತಿಟ್ರಿ. ಮಾಗಡಿಲಿರೋವೆಲ್ಲ ಶಿಲೆ ಕಿತ್ರಿ. ಇವತ್ತು ಕೆಂಪೇಗೌಡರ ಶಿಲೆ ಒಂದು ಉಳಿದಿದೆ. ನಿಮಗೆ ನಿದ್ದೆ ಬರ್ತಿಲ್ಲ, ನಿದ್ದೆ ಬರೋದು ಇಲ್ಲ. ನೀನು ಕೆಂಪೇಗೌಡರ ಕೈ ಇಟ್ಟಿದ್ದ ದಿವಸ ನೀನು ಏನಾಗ್ತೀಯ ಅಂತೇಳಿ ಅದು ಮುಂದಿನ ದಿನ ಜನತೆ ಮತ್ತು ಈ ಧರ್ಮ, ಕೆಂಪೇಗೌಡರ ಶಕ್ತಿ, 3 ನಿನಗೆ ಅದನ್ನು ತೋರಿಸ್ಕೊಡ್ತದೆ. ಅದು ನನ್ನ ಅಹಂಕಾರದ ಮಾತಲ್ಲ, ಧರ್ಮದ ಒಂದು ಸಂಕೇತ.
ಇವೆಲ್ಲದರ ಮಧ್ಯೆ ಇವತ್ತು ನಾವು ಸಾಕಷ್ಟು ಕೆಲಸಗಳು ಮಾಗಡಿಯಲ್ಲಿ ನಡೀತಾ ಇದೆ. ನೀವು ಇಷ್ಟು ವರ್ಷ ಯಾವ ಇಲಾಖೆಯಿಂದ ಹಣ ಬಂತೋ, ಎಷ್ಟು ತಿಂಗಳ ಅವಧಿಯಲ್ಲಿ ಕೆಲಸ ಮಾಡಬೇಕು, ಅದರ ಯಾವ್ಯಾವ ಮೆಟೀರಿಯಲ್ ಹಾಕಬೇಕು, ಇಲ್ಲಿವರೆಗೂ ನೀನು 23 ವರ್ಷ ಒಂದೇ ಒಂದು ಬೋಲ್ಡ್ ಇಲ್ದಿರ ಮಾಡಬಾರ್ದೆಲ್ಲ ಮಾಡಿ 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 ಸತ್ಯ ಹರಿಸ್ತಿದ್ದಂತ ನಾನು ಮಾಡಿದೆ ಅಭಿವೃದ್ಧಿ ಮಾಡಿದೆ ಅಂತ ನೀವು ಹೇಳೋದು ಕೇಳಿಬಿಟ್ರೆ, ಇವನು ಹೇಳೋಕ್ಕೆ ಹಿಂದೆಗಡೆ ಒಂದಷ್ಟು ಜನ ಅವರೇ ಭಜನೆ ಮಂಡಳಿಯವರು, ಇವ್ರು ಹೇಳಿದ ತಕ್ಷಣ ಆ ಖಾಲಿ ಡಬ್ಬಕ್ಕೆ ಒಂದು ಕಲ್ಲು ಹಾಕೊಂಬಿಟ್ಟು ಡಗ 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 ಡಗನ ಊರೆಲ್ಲ ಸಾರ್ಬಿಡೋದು. ಸೌಂಡ್ ಬಂತು ಬರೀ ಈ ಸೌಂಡ್ ಅಷ್ಟೇ, ಖಾಲಿ ಡಬ್ಬ. ಇವೆಲ್ಲ ಮಾಡಿ ಮಾಡಿ ಇಲ್ಲಿವರೆಗೂ ನೀವು ಜನರಿಗೆ ದಾರಿ ತಪ್ಪಿಸಿದಿರೋ ಅಥವಾ ಸುಳ್ಳು ಹೇಳ್ತಿದ್ದೀರೋ ಅದು ಗೊತ್ತಿಲ್ಲ, ಮುಂದೆ ಗೊತ್ತಾಗ್ತದೆ. ಇಲ್ಲಿವರೆಗೂ ನೀವು ಯಾಕೆ ಸತ್ಯ ಹರಿಶ್ಚಂದ್ರರಾದರು, ಯಾವುದಕ್ಕೆ ನೀವು ಆ ಒಂದು ಕೆಲಸದ ಒಂದು ನಾಮಫಲಕವನ್ನು ಹಾಕಲ್ಲ? ಗುತ್ತಿಗೆದಾರರು ಯಾರು ಅಂತ ನೀವು ಯಾಕೆ ತಿಳಿಸ್ತಾ ಇಲ್ಲ? ನೀವೇನೋ ಸ್ವಂತ ದುಡ್ಡಲ್ಲಿ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಸ್ವಂತ ಜಮೀನಲ್ಲಿ ಮಾಡ್ತಾ ಇದ್ದೀರಾ? ಇದು ಸಾರ್ವಜನಿಕರ ಸ್ವತ್ತು, ನಮ್ಮೆಲ್ಲರ ತೆರಿಗೆಯ ಹಣ. ನಮ್ಮವರೇ ನಮ್ಮನ್ನು ಆಳಲಿ ಅಂತ ಬ್ರಿಟಿಷ್ನವ್ರು ಹೇಳಿ ನಿಮ್ಮಂಥವ್ರು ತಂದು ನಾವು ಕುಂಡಿಸ್ಬಿಟ್ಟು ಇವತ್ತು ರೋಡಲ್ಲಿ ಬಾಯಿ ಪಡ್ಕೋತಾ ಇದ್ದೀವಿ ಅಂದರೆ, ಇವತ್ತು ಬ್ರಿಟಿಷ್ನವರೇ ಇದ್ರು ಚೆನ್ನಾಗಿತ್ತೇನೋ ಅನ್ನೋ ಒಂದು ಮನಸ್ತಾರೆ ಒಂದೊಂದು ನಮ್ಮ ಮನಸ್ಸಿಗೆ ಬರ್ತದೆ. ನಮ್ಮವರೇ, ನಮ್ಮನ್ನು ಆಳೋರು ನಮ್ಮವರೇ, ನಮ್ಮದೇ ಓಟು, ನಮ್ಮದೇ ರಾಜ್ಯ, ಒಂದೊಂದು ಕೆಲಸಕ್ಕೂ ಬಾಯಿ ಬಡ್ಕೋಬೇಕು. ಇದೆಲ್ಲವನ್ನು ಕೇಳೋಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಯಾರಾದರೂ ಮುಂದೆ ಹೋದರೆ, ಯಾವುದೇ ಇಲಾಖೆಗಳ ಅಧಿಕಾರಿಗಳು, ಪುರಸಭೆಯರಿರ್ಬೋದು, PWD ಇರ್ಬೋದು, ಮತ್ತು ತಾಲೂಕು ಆಫೀಸ್ ಇರ್ಬೋದು, ಒಂದೇ ಉತ್ತರ, ನಮ್ಮ ಹತ್ರ ಯಾವುದೂ ದಾಖಲೆಗಳಿಲ್ಲ, ನೀವು RTIಗೆ ಹಾಕಿದಿರಿ, ಕಾದು ನೋಡಿ. 6 ತಿಂಗಳಾದರೂ ಒಂದೇ ಒಂದು ವರದಿಯನ್ನು ಇವತ್ತು ತಾಲೂಕು ಆಫೀಸಿನಲ್ಲಿ ನಮ್ಮ ಮಾಗಡಿ ಪಟ್ಟಣದ ಅಧಿಕಾರಿಗಳಿಂದ ಒಂದೇ ಒಂದು ದಾಖಲೆಗಳು ಆಚೆ ಬರ್ತಾ ಇಲ್ಲ. ಏನಿದ್ರ ಅರ್ಥ ಏನು? ನೀವು ಅಧಿಕಾರಿಗಳು ಸೇರಿ ಈ ಮಾಗಡಿನ ಸಂಪೂರ್ಣವಾಗಿ ಮುಗಿಸ್ಬಿಟ್ಟು ಒಂದು ಕಡೆ ಕೋಟೆ ಮುಗಿಸಿ, ಒಂದು ಕಡೆ ಕೆಂಪೇಗೌಡರ ಶಿಲೆ ತೆಗೆದುಬಿಡಿ. ನೋಡಿ, ಈ ಮರವಲ್ಲ ಪುಣ್ಯಾತ್ಮರು ಇಡೀ ತಾಲೂಕು ಜಿಲ್ಲೆಯಿಂದ ಬಂದು ಈ ನಳ್ಳಲ್ಲಿ ಕೂತ್ಕೊಂಡು ಜೀವನ ಮಾಡಿ ಸಂಜೆ ಕಳ್ಳೆಕಾಯಿ ತಿನ್ಕೊಂಡು ಹಸ್ತು ಬಂದವ್ರಿಗೆ ಕಳ್ಳೆಕಾಯಿ ಕೊಟ್ಟು ಇಲ್ಲಿಂದ ಪಾಪ ಮನೆಗೆ ಹೋಯ್ತಾರಲ್ಲ, ಈ ಮರಗಳ್ನು ಕಡಿದ್ಬಿಟ್ಟು ನಿಮ್ಮ ಸಾಧನೆ ಏನು ಅಂತ ಕೇಳಕ್ಕೆ ಹೋದರೆ ಅದಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ. ನಾವು ಪ್ರತಿಯೊಂದಕ್ಕೂ ನಾವು ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದೀವಿ, ಈಗ ಎಲ್ಲೂ ಉತ್ತರ ಇಲ್ಲ. ನ್ಯಾಯ ಕೊಡಿಸ್ಬೇಕು, ಹೊರಟಿದ್ದೀವಿ, ನಾವೇ ಮಾಡಿದ್ದೀವಿ, ನಮ್ಮ ಕಣ್ಣು ಮುಂದೆ ಹಾಳಾಗೋಕ್ಕೆ ನಮ್ಮ ಮನಸ್ಸು ಹೋಗ್ತಾ ಇಲ್ಲ. ಇದಕ್ಕೋಸ್ಕರ ಈಗಾಗಲೇ 1/8/2025 ನನ್ನ ಹೋರಾಟ ಪ್ರಾರಂಭವಾದ ನಂತರ ಇಲ್ಲಿವರೆಗೂ ಒಂದು 60ರಿಂದ 70 ಲಕ್ಷ ಹಣವನ್ನು, ನನ್ನ ಮನೆ ಹಣವನ್ನು ಈ ಮಣ್ಣಿಗೋಸ್ಕರ, ಈ ಧರ್ಮಕ್ಕೋಸ್ಕರ, ಇದನ್ನು ಉಳಿಸೋದಕ್ಕೋಸ್ಕರ ನನ್ನ ಸರ್ವ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಈಗಲೂ ಮಾಡ್ತಾಯಿದ್ದೀನಿ, ಮುಂದೆನೂ ಮಾಡ್ತೀನಿ. ಇದು ಯಾರ ಹಣ ಅಲ್ಲ. ಕೆಲವು ಸಾರಿ ಕೃಷ್ಣಪ್ಪವ್ರು ಏನೋ ಹೇಳ್ಬಿಟ್ರು, ನೀವು ಹೇಳ್ಬಿಡ್ರಿ, ಅವ್ರು ಹೇಳ್ಬಿಡ್ರಿ, ಕೋರ್ಟ್ಗೆ ನಿಮಗೆ ಮಾನ ಮರ್ಯಾದಿಲ್ವೇನ್ರಿ ಕೇಳೋಕ್ಕೆ? ನೀನು ಕರೆದು ಮಾತಾಡಿದ್ದು ನಾನು ಯಾಕೆ ಕೋರ್ಟ್ಗೆ ಹೋಗ್ತಿದ್ದೆ? ಯಾವತ್ತಾರು ಒಂದು ಒಳ್ಳೇದು ಕೆಟ್ಟದ್ದು ಮಾತಾಡಿದ್ಯಾ? ಏನು ನಾವ್ಯಾರು ಬೇಡವ ಹಂಗಾದ್ರೆ? ನೀನು ಎಲ್ಲದಕ್ಕೂ ನಾನು ಅನ್ನೋದು ಬಂದುಬಿಟ್ರೆ ಯಾರನ್ನು ಬಂದು ಕೇಳಬೇಕು? ಇಲ್ಲ ನೀನು ಮನೆ ತವೇನ ಕಾಯೋಕ್ಕೆ ನಾವೇನು ಜವಾನ್ರಾ? ನಾವು ನಮ್ಮ ಸ್ವಾಭಿಮಾನದಲ್ಲಿ ಬದುಕಿರೋರು. ಯಾರನ್ನ ಕಾಯೋಕ್ಕೆ, ಯಾರು ಮನೆ ತಕ್ಕ ಬರೋಕ್ಕೆ ನಾವು ಮನಸ್ಸಲ್ಲ, ನೀನಲ್ಲ. ಯಾವನು ಬಂದರೂ ಅಷ್ಟೇ, ಯಾವನ ಮನೆ ತಕ್ಕ ಕಾಯೋ ಮಗ ನಾನಲ್ಲ. ಯಾಕಂದರೆ ನನ್ನದೇ ಆದಂಥ ಹುಟ್ಟು ಹೋರಾಟದಲ್ಲೇ ಬಂದಿದ್ದೀನಿ, ಗುರು ಇಲ್ಲದೆ ಬಂದಿದ್ದೀನಿ. ಗುರಿ ಮುಟ್ಟೋದು ಗೊತ್ತು, ಏನು ಹಠದ ಸಾಧನೆ ಮಾಡಬೇಕು ಎರಡನ್ನೂ ಭಗವಂತ ನನಗೆ ಶಕ್ತಿ ಕೊಟ್ಟವನೇ. ಹಂಗಾಗಿ ಯಾರು ಮನೆಗೆ ಹೋಗಿ ಕಾಯೋ ಅಂತ ಹಣೆ ಬರೋ ನನಗಿಲ್ಲ. ಆಗಲಿ, ಈಗೆಲ್ಲ ಆಯಿತು. ಇದೆಲ್ಲ ಆದ ನಂತರ ವಾದ ವಿವಾದಗಳು ನಡೀತಾ ಇದೆ. ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಏಕಾಏಕಿ ಅದನ್ನು ನೆಲಸಮ ಮಾಡಿದ್ರು. 2007ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಕಟ್ತಾರೆ. 2025ಕ್ಕೆ ನೆಲಸಮ ಮಾಡ್ತಾರೆ.
18 ವರ್ಷಗಳಲ್ಲಿ ಅವಧಿಯಲ್ಲಿ ನೀವು ಒಂದು ಸರ್ಕಾರದ ಕಟ್ಟಡಗಳನ್ನು ಕಟ್ಟಡ ಕಳಪೆಯಾಗಿದೆ ಅಂತೇಳಿ ನೀವು ಡಮಲೇಷನ್ ಮಾಡ್ತಿರಲ್ಲ, ಸರ್ಕಾರದ ಆದೇಶ ಇತ್ತಾ? ಇಲ್ಲ ನಿಮ್ಗೆ ಯಾರು ಅಲ್ಲಿ ಹೊಡೆದಾಕು ಅಂತ ಯಾರನ್ನ ಕೇಳಿದ್ರಾ? ಅದ್ರ ಒಳಗೆ ನಾರ್ತಿತ್ತಲ್ಲ, ಹುಚ್ಚ ಉಯ್ದು ಕಕ್ಸೋಗಿ ಅದನ್ನು ಕ್ಲೀನ್ ಮಾಡೋಕ್ಕೆ ನಿಮ್ಮ ಪುರಸಭೆ ಇರಲಿಲ್ವ, ನಿಮ್ಮ ಅಧಿಕಾರಿಗಳಿರುವ ನಿಮಗೆ ಹೋಗಿ ನೋಡಿ ಮಾಡ್ಸೋಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ವಾ? ಅದು ಸುಣ್ಣ ಬಣ್ಣ ಹೊಡೆಯೋಕ್ಕೆ ಸರ್ಕಾರದ ದುಡ್ಡು ಇರಲಿಲ್ವಾ? ಸರ್ಕಾರ ದುಡ್ಡೇ, ನಿನ್ನ ಮನೆ ದುಡ್ಡ, ನಮ್ಮ ದುಡ್ಡೇ, ನೀನು ಮಾಡ್ಸೋಕ್ಕೆ ನೀನು ಅಲ್ಲಿ ಕುಂಟಿಸಿದ್ದೆ ಯಾಕೆ? ಮಾಡಿಸು ಅಂತ ಮಾಡ್ಸೋಕ್ಕಾಯ್ತಿರ್ಲಿಲ್ವಾ? ಅದನ್ನು ಹೋಗಿ ಏಕಾಯ್ಕೆ ಹೊಡೆದಾಕ್ತೆ. ಈ ಹೊಡೆದಾಕ್ದಂಥ ಸಂದರ್ಭದಲ್ಲಿ ನಮ್ಮ ಜಯರಾಮಣ್ಣವ್ರಿಗೆ ಹೇಳಿದೆ, ಏನು ಜಯರಾಮಣ್ಣ ಏನಪ್ಪ ಅದು ಏನು ಮಾಡಲಿಲ್ಲ, ಏನು ನಡೀತದೋ, ಯಾರು ಏನು ಮಾತಾಡ್ತಿಲ್ಲ, ನಾನೇನು ಮಾಡಲಿ ಅಂದರು. ನೀವು ಒಬ್ಬ ಮುಖಂಡರಾಗಿ ನೀವು ಏನು ರೀ ಅಟ್ಲೀಸ್ಟ್ ಹೊಡೆದಾಕ್ರೆ ತಾನೇ, ಕಾನೂನು ಬಾಹಿರವಾಗಿ ಹೊಡೆದ್ರ ಅಥವಾ ಕಾನೂನು ಬದ್ಧವಾಗಿ ಹೊಡೆದ್ರ? ಆವಾಗ ಸಮಾಜ ಇಲಾಖೆ ಕಲ್ಯಾಣಕ್ಕೆ ಒಂದು ಲೆಟ್ರ್ ಬರೀತಾರೆ. 14 ಎಷ್ಟು ಜಯರಾಮಣ್ಣ ತಾರೀಕು? 14 ನವೆಂಬರಲ್ಲಿ. ನವೆಂಬರು 14ರಲ್ಲಿ ಇವರೊಂದು ಲೆಟರ್ ಬರೀತಾರೆ. ನೀವು ಈ ಕಟ್ಟಡನ ಹೊಡೆದಾಕಿದ್ರಲ್ಲ, ಇದರ ಉದ್ದೇಶ ಏನು? ಸರ್ಕಾರದ ಆದೇಶ ಇದೆಯಾ? ಯಾವ ಕಾರಣಕ್ಕೆ ಹೊಡೆದ್ರಿ? ಇದಕ್ಕೆ ನಮಗೆ ಒಂದು ಮಾಹಿತಿ ಬೇಕು ಅಂತ ಇವರು ಒಂದು ಲೆಟ್ರ್ ಬರೀತಾರೆ. ಅದರ ಬೆಳಗ್ಗೆನೆ 15ನೇ ತಾರೀಕು ಒಂದು ಲೆಟ್ರ್ ಕಳಿಸ್ತಾರೆ. ಇಲ್ಲ, ಅದು ತಪ್ಪಾಗಿದೆ, ನಾವು ಯಾರೂ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಕೆಲಸಗಾರರೆಲ್ಲ ಕೆಲಸ ಕಳ್ಕೊತಾರೆ, ದಯಮಾಡಿ ಅಂಬೇಡ್ಕರ್ ಭವನ ನಾವು ಇಲ್ಲೇ ಕಟ್ತೀವಿ, ದಯಮಾಡಿ ಸುಮ್ಮನಿರಿ ಅಂತ ಒಂದು ಲೆಟರ್ ಕಳಿಸ್ತಾರೆ. ಇವತ್ತು ಒಂದು ಫೈಲ್ ಇಷ್ಟಪ್ಪ ಮಾಡಿಕ್ಕಿದೆ. ಬರುವಾಗ ನಮ್ಮ ಹುಡುಗರು ಗಾಡೀಲಿ ಬಿಟ್ಟು ಬಂದುಬಿಟ್ರು. ಯಾಕಂದ್ರೆ ದಾಖಲೆಗಳನ್ನ ಇಷ್ಟ ರೆಡಿ ಮಾಡಿ ನಿಮ್ಮೆಲ್ಲರಿಗೂ ಹಂಚಕ್ಕೋಸ್ಕರನೇ ಇವತ್ತು ರೆಡಿ ಮಾಡಿದೆ, ಅದೆಲ್ಲ ತಲುಪಿಸ್ತೀನಿ. ಒಂದೇ 24 ಗಂಟೆಯಲ್ಲಿ ತಿರ್ಗಾಕ್ಕೆ ಅಂಬೇಡ್ಕರ್ ಭವನ ನಾವು ಅಲ್ಲೇ ಕಟ್ತೀವಿ ಅಂತ ಬರ್ಕೊಡ್ತೀರಿ ಅಂದರೆ ಏನು ಸರ್ಕಾರ ಏನು ಮಾಡ್ತಾ ಇದೆ? ಇಲ್ಲಿರೋರು ಏನು ಮಾಡ್ತಾ ಇದ್ರಿ? ಅಧಿಕಾರಿಗಳು ಏನು ಮಾಡ್ತಾ ಇದ್ರಿ? ಹೋಗಿ ನಾವು ಬೆಳಗ್ಗೆ ಹೋಗ್ತೀರಿ, ಸಂಜೆ ಹೊಡೆದಾಕ್ತೀರಿ. ಅದಾಯ್ತಾ? ಪಶುಸಂಗೋಪನಾ ಆಸ್ಪತ್ರೆ ಇತ್ತು, ಅದು 2020 ಅಂದರೆ 7 ವರ್ಷಕ್ಕೆ ಹೊಡೆದಾಕಿದ್ರು. 10 ಏನೋ ಅಂತ ಮಾಡಿದ್ರೆ ಬರೀ 7 ವರ್ಷಕ್ಕೆ 19ನೇ ಇಸ್ವಿಲಿ ಕಟ್ಟಿದ್ದಾರೆ, 25ನೇ ಇಸ್ವಿಗೆ ಹೊಡೆದಾಕಿದ್ದಾರೆ. ಪಶು ಸಂಗೋಪನಾ ಆಸ್ಪತ್ರೆ ಸರ್ಕಾರಿ ಬಿಲ್ಡಿಂಗ್ಗಳನ್ನ 6 ವರ್ಷಕ್ಕೆ 3 ವರ್ಷಕ್ಕೆ ನೀವು ಕೆಡಬೋದಾದರೆ ನಿಮ್ಮ ಯೋಗ್ಯತೆ ಕಟ್ಟಕ್ಕೆ ಯಾಕೆ ಹೋಗ್ತೀರಿ? ಸರ್ಕಾರದನ್ನು ಪೋಲೆ ಯಾಕೆ ಮಾಡ್ತಾ ಇದ್ದೀರಿ? ನಿಮ್ಮ ಇಷ್ಟ ಬಂದಂಗೆ ಕಟ್ಟಿ ನಿಮ್ಮ ಇಷ್ಟ ಬಂದಂಗೆ ಹೊಡೆದಾಕೋದಾದರೆ ನಿಮ್ಮ ಸ್ವಂತ ಆಸ್ತಿನ, ನಿಮ್ಮ ಸ್ವಂತ ದುಡ್ಡ, ಸ್ವಂತ ನಿರ್ಣಯ ತಗೊಳ್ಳಿ, ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಇದನ್ನು ಹೇಗೆ, ಯಾವ ರೀತಿಯಲ್ಲಿ ನೀವು ಜನರಿಗೆ ಮೋಸ ಮಾಡಿ ನಿಮ್ಮ ತೀರ್ಮಾನವನ್ನು ನೀವು ತಗೋತೀರಿ? ಇದು ನಮ್ಮನ್ನು ಕಾಡುವಂಥ ಪ್ರಶ್ನೆ. ಎಲ್ಲ 30 ಮರ ಇಲ್ಲ ರೀ, ಎಲ್ಲ ಸಣ್ಣವು, ಇವನಿಗೆ ಬೇಕಾದವು ಸಣ್ಣವು, ಬ್ಯಾಡ್ದವು ದೊಡ್ಡವು. ಹುಟ್ಟೂರು ಇಂಥ ಮಕ್ಕಳು ಹುಟ್ಬೇಕು ಮಾಗಡಿಲಿ. ಇವ್ರಿಗೆ ಬೇಡ ಎಲ್ಲ ಚಿಕ್ಕವು, ಇವನಿಗೆ ಬೇಡ ಅಂದರೆ ಎಲ್ಲ ದೊಡ್ಡವು. ಅದೊಂದು ಕೊಟ್ಟರು. ಸರಿ, ಇದು ಏನಪ್ಪ ಇದು ಇಷ್ಟೊಂದು ಮರ ಇದ್ದು 30-40 ಮರ ಅಂತಾರಲ್ಲಪ್ಪ, ಏನೋ ಇದು ನೋಡ್ಬೇಕು ಅಂದ್ಬಿಟ್ಟು ಎಲ್ಲ ಎಣಿಸ್ಕೊಂಬಂದು ಆವಾಗ 159 ಮರಗಳು ಬಂದು 159 ಮರನ ದಾಖಲೆ ಮಾಡಿ ಫೋಟೋ ಹೊಡೆದು ತಗೊಂಡೋಗಿ ನ್ಯಾಯಾಲಯಕ್ಕೆ ಸಲ್ಲಿಸ್ತು. ಅದು ವಾದ ವಿವಾದಗಳಾಯಿತು. ಇವಾಗ ಅದಕ್ಕೂ ಒಂದು ತೀರ್ಮಾನ ಬಂದಿದೆ, ಕೋರ್ಟಿನ ಆದೇಶ ಬಂತು. ಹಾಗಾಗಿ ಈ ಮರಗಳನ್ನು ನೀವು ಹಾಸ್ಪಿಟ್ಲಿಗೋಸ್ಕರ ಕೇಳ್ತಾ ಇದ್ದೀರಿ. ಹಾಸ್ಪಿಟ್ಲಿಗಿಂತ ಮರಗಳು ಬಹಳ ಮುಖ್ಯವಾದಂಥ ಕೆಲಸ. ಮರಗಳು ಬೇಕೇ ಬೇಕು, ಆಮ್ಲಜನಕ ಬೇಕೇ ಬೇಕು. 159 ಮರ ಅಂದರೆ ಅದು ಒಂದು ಫಾರೆಸ್ಟ್ ಇದ್ದಂಗಿದೆ. ಅದಕ್ಕೋಸ್ಕರ ನಿಮ್ಮ ಹಾಸ್ಪಿಟ್ಲು ಬೇಡ, ಈ ಮರಗಳು ಅಲ್ಲಿರಬೇಕು, ಇದು ಪಾರ್ಕಾಗಿ ಉಳಿಬೇಕು ಅಂತೇಳಿ ನ್ಯಾಯಾಲಯ ತೀರ್ಪನ್ನು ಹೊರ ಹಾಕಿದೆ. ಹಾಗಾಗಿ ಈ ತೀರ್ಪು ಬಂದ ನಂತರ ಈಗ ನಾವು
ಇದನ್ನು ಜನಕ್ಕೆ ತಿಳಿಸ್ಬೇಕಲ್ಲ. ಯಾಕಂದ್ರೆ ಎಲ್ಲಿಂದ ಬರೋರು ಈ ನೆಳ್ಳಲ್ಲಿ ಕೂತ್ಕೊಂಡು ಏನಪ್ಪ ಮರ ಕಡ್ದು ಬಿಡ್ತಾರೆ, ನಮ್ಮ ಜೀವನ ಏನು ನಿಲ್ಲಕ್ಕೆ ಜಾಗ ಇಲ್ಲ ಅಂತ ಬರ್ತಿರಲ್ಲ, ಅವ್ರಿಗಾದ್ರೂ ಗೊತ್ತಾಗಬೇಕಲ್ಲ. ಇಲ್ಲಪ್ಪ ಇವರೆಲ್ಲ ಮಹನೀಯರು ಸೇರಿ ಇವತ್ತು ಆ ನಿಲ್ಲೋ ಜಾಗನ, ಕೂತ್ಕೊಳ್ಳೋ ಜಾಗನ, ನರಳಿರೋಂಥ ಜಾಗನ ಉಳಿಸ್ಕೊಟ್ಟವ್ರೆ ಅಂತ ಅವ್ರಿಗಾರು ಅರ್ಥ ಆಗ್ಬೇಕಲ್ವ. ಅದಕ್ಕೋಸ್ಕರ ಇವತ್ತು ಈ ಒಂದು ಮೀಟಿಂಗನ್ನು ಕರೆದು ಈ ಮರ ಕಡಿಯೋಂಗಿಲ್ಲ ಅಂದಮೇಲೆ ಈ ಕೆಂಪೇಗೌಡರ ಶಿಲೆನ ಎಲ್ಲಿ ಶಿಫ್ಟ್ ಮಾಡ್ತಾರೆ, ಇದು ಒಂದು ಪ್ರಶ್ನೆ. ಇದೆಲ್ಲ ಆದಮೇಲೆ ಪುರಸಭೆ ನನಗೊಂದು ನೋಟಿಸ್ ಕೊಟ್ಟರು. ಕೃಷ್ಣಮೂರ್ತಿ ಅವರೇ, ಕೋರ್ಟ್ ಆದೇಶ ಆಗ್ಬಿಟ್ಟಿದೆ, ನೀವೇ ಕೆಂಪೇಗೌಡರ ಶಿಲೆನ ಎತ್ತಬೋದು ಅಂತ ಪರ್ಮಿಷನ್ ಕೊಟ್ಬಿಟ್ಟಿದ್ದೀರಿ, ಹಾಗಾಗಿ ನಿಮ್ಮಿಂದ ನಮಗೇನು ತೊಂದರೆ ಇಲ್ಲ. ಅದನ್ನು ತೆರವುಗೊಳಿಸ್ಬೇಕಾದ್ರೆ ನೀವು ಬಂದ್ಬಿಟ್ಟು ಸಪೋರ್ಟ್ ಮಾಡಿಬಿಟ್ರೆ ಅದನ್ನು ತೊಗೊಂಡೋಗಿ ಎಲ್ಲನೂ ಒಂದು ಕಡೆ ಮಾಡಿಬಿಡ್ತೀವಿ. ನೀವು ಬಂದು ನಮ್ಮಲ್ಲಿ ಸಂಪರ್ಕ ಮಾಡಿ ಮಾತಾಡ್ಬೋದು. ಕೆಂಪೇಗೌಡರ ಇತಿಹಾಸ ದೊಡ್ಡದು, ಕೆಂಪೇಗೌಡರ ವೈಭವ ದೊಡ್ಡದು, ಕೆಂಪೇಗೌಡರ ಹೆಸರು ಅಪಾರವಾಗಿದೆ, ಅವ್ರ ದಾನ ಧರ್ಮ ಕೆರೆಗಳ ಬಗ್ಗೆ ಅಪಾರವಾದ ಗೌರವವಿದೆ, ಸರ್ಕಾರ ಅವ್ರಿಗೆ ಭಾಳ ಗೌರವವನ್ನು ಕೊಟ್ಟವ್ರೆ, ಎಲ್ಲ ಕತೆ ಹೇಳಿದ್ರು. ಆದರೆ ನೀವು ಮಾಡಿರೋ ಚೆಂಗ್ಲಟ್ ಕೆಲಸ ಏನು? ಅಮಾಸೆ ದಿವಸ, ಯುಗಾದಿ ಹಬ್ಬದ ದಿವಸ ಕೆಂಪೇಗೌಡರು ಮಾಲಾರ್ಪಣೆ ಮಾಡೋ ಮೆಟ್ಲು ಕಿತ್ತಾಕ್ಬಿಟ್ಟು ಬೋಲ್ಡ್ ಇಕ್ಕಿದ್ದೀರಲ್ಲ, ನಿಮ್ಮ ಜನ್ಮಕ್ಕೆ ಏನಂತ ಹೇಳ್ಬೇಕು? ನೀವೇ ಸಾರ್ವಜನಿಕರು ಹೇಳಿ, ಏನು ಹೇಳ್ಬೇಕು ಇವ್ರಿಗೆಲ್ಲ? ನೀನು ತೆಗಿಯಪ್ಪ ಕೆಂಪೇಗೌಡರ ಶಿಲೆ, ನೀನು ತಾಕತ್ತಿರೋದು ನೀನು ತೆಗಿ, ಉಳಿಸ್ಕೊಳ್ಳೋ ತಾಕತ್ತಿರೋದು ನಾನು ಉಳಿಸ್ಕೊತೀನಿ, ಅದು ನಾಳೆ ಕೆಲಸ. ನೀನು ಅದು ಬಿಟ್ಬಿಟ್ಟು ರಾತ್ರಿ ಹೊತ್ತು 9:30 ಮಳೆ ಹೂವು ಟೈಮಲ್ಲಿ ಅಮಾಸೆ ದಿನ ಮೆಟ್ಲಿಗೆ ಕೇಳ್ತಿರಲ್ಲ, ನಿಮ್ಮ ವಂಶ ಉದ್ಧಾರ ಆಯ್ತದೇನ್ರಿ? ನೀವಿಲ್ಲ ಅನ್ನ ತಿನ್ನೋ ನನ್ನ ಮಕ್ಳು ನಿಮ್ಗೆ ಒಳ್ಳೆ ವಾಯಿಸು ದೇವ್ರು ಕೊಡ್ತಾನೇನ್ರಿ? ನಿಮ್ಮಂಥ ಬುದ್ಧಿ ಕಲ್ತ್ಕೊಂಡ್ರಿ ಈ ಮಣ್ಣು ಏನ್ರಿ ಆಯ್ತದೆ? ನಿಮ್ಮಂಥವ್ರೆ ನಾಲ್ಕು ಅವಧಿಲಿ ಏನಾನ ಅಧಿಕಾರಿಗಳಿದ್ರೆ ಈ ಮಾಗಡಿನ ಮಾರ್ಬಿಟ್ಟು ಹೊರಟೋಯ್ತಿರಿ. ಮತ್ತು ಮುಂದಿನ ಪೀಳಿಗೆಗೆ ನೀವು ಕೊಡೋವಂಥ ಈ ಕೆಲಸ ಏನ್ರಿ? ಏನು ಉಳಿಸಲ್ಲ. ಇವತ್ತು ಶಾಸಕರಿಗೆ ಹೇಳ್ತೀನಿ, ಇವತ್ತು ಗೌರಮ್ಮನ ಕೆರೆ ಅದು ಇಷ್ಟೊತ್ತು ಕಾಲೇ ಸರ್ವನಾಶದ ಹಂಚಕ್ಕೆ ಹೋಗಿತ್ತು, ಅದಕ್ಕೂ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಹಂಗಾಗಿ ಹಂಗೋ ಹಿಂಗೋ ಒಂದಷ್ಟು ಮಣ್ಣು ತೆಗಿಯೋಕ್ಕೆ ಅಲ್ಲೇ ಒಂದು ಮಣ್ಣೆಲ್ಲ ಗುಡ್ಗಾಕ್ಬಿಟ್ಟು ಬದ್ರಿಗೆ ಬಂಬಿಟ್ಬಿಟ್ಟು ಇಷ್ಟೊತ್ತಿಗೆ ಗೋವಿಂದ ಅನ್ಸ್ಬಿಡೋಕ್ಕೆಲ್ಲ ರೆಡಿ ಮಾಡಿದರು. ಅದಕ್ಕೆ ಹೇಳಿದೆ, ಆ ಗೋವಿಂದನ ನಾವು ಬಿಡಲ್ಲ, ಹಿಂದೆ ಮಾಡಿದ ಗೋವಿಂದ ಆಗೋಗಿದೆ, ಈಗ ಹೊಸ ಗೋವಿಂದ ಹೊಸ್ದಾಗಿ ಪ್ರಾರಂಭ ಮಾಡ್ತಾಯಿದ್ವಿ. ಹಂಗಾಗಿ ಗೋವಿಂದನ ಜನ ಮುಂದೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ಅದು ಒಂದಿಷ್ಟು ಮಣ್ಣೆತ್ತವ್ರೆ, ಆ ಮಣ್ಣಿಗೂ ಮಣ್ಣನ್ನು ಮಾರ್ತಾ ಇದ್ದಾರೆ. ಅದೇ ಮೊನ್ನೆ ಮಾಜಿ ಶಾಸಕರು ಮಂಜು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಾಲಕೃಷ್ಣ ಅವರು ಮಣ್ಣು ಮಾಡ್ಕೊಂಡು ತಿನ್ನುವಂಥ ಗದಿಕೆಟ್ಟಂತ ಶಾಸಕರು ಆಗ್ಬಿಟ್ರ ಅಂತ. ಎಂಥ ಪದರಿ, ಸಾರ್ಥಕ ಆಗೋಯ್ತು. ಇನ್ನೊಂದು 10 ಸಾರಿ ML ಮಾಡಿಬಿಟ್ರೆ ಮಾಗಡಿನೆಲ್ಲ ಮಾರ್ಬಿಟ್ಟು ಅವರೊಬ್ಬರೇ ಇತ್ಕೊಂಡು ಇನ್ನು ಖಾಲಿ ಮಾಡಿಸ್ಬಿಡ್ತಾರೆ ಅಷ್ಟೇ. ಇಂಥ ಶಾಸಕರನ್ನ ನಾವು ತಪ್ಪು ಮಾಡಿದ್ದೀವಿ, ಅದು ಸರಿ ಮಾಡೋಣ, ಅದು ಎಲ್ಲೂ ಹೋಗಲ್ಲ, ಸರಿ ಹೋಗ್ತದೆ. ಯಾಕೆಂದರೆ ಪಾಪಕರ್ಮಗಳು ದೂರ ಆಗಲ್ಲ, ಸತ್ಯನೇ ಉಳಿಯೋದು. ಈಗ ನಮ್ಮ ಪರಿಸ್ಥಿತಿ ಏನಾಗಂದರೆ ಸತ್ಯ ಹರಿಶ್ಚಂದ್ರ ಅಂತ ಎಲ್ಲ ಅಂದರು. ವಿಶ್ವಾಮಿತ್ರ ಸುಳ್ಳು ಹೇಳಿಸಿ ಅಂತ ಅವನು ಕೂಡ ಕಾಟಕ್ಕೆ ಹರಿಶ್ಚಂದ್ರ ದಿನ ವನವಾಸಕ್ಕೆ ಬಂದ. ಅದ್ರ ಜೊತೆಲಿ ಈ ವಿಶ್ವಾಮಿತ್ರನ ಜೊತೆಲಿ ಇದ್ನಲ್ಲ ನಕ್ಷತ್ರಿಕ, ಅವನು ಎಲ್ಲೋದ್ರೆ ಬೆಂಟಿ ಹಳ್ಳ ತೋಡ್ತಾ ಇದ್ದ. ಯಾಕೆಂದರೆ ಕಾಟ ಕೊಡ್ಬೇಕಲ್ಲ, ಗುರು ಹೋಗ್ಬಿಟ್ಟವನೇ. ಇಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವೆಲ್ಲ ದಾಟಿ ಇವತ್ತು ನಾವು ಏನಾದ್ರು ಒಂದು ಕೆಲಸ ಮಾಡುವಂಥ ಸಂದರ್ಭ ಬಂದಿದೆ. ಬಂಧುಗಳೇ, ಇವತ್ತು ಶಾಸಕರಿಗೆ ಹೇಳ್ತೀನಿ, ಕೆಂಪೇಗೌಡರ ಶಿಲೆನ ನೀವು ಯಾವತ್ತು ಮುಟ್ಟಕ್ಕೆ ಹೋಗ್ತೀರಿ, ನಿಮಗೆ ಮುಂದೆ ಗಂಡಾಂತರ ಕಾದಿದೆ. ಯಾತಕ್ಕೆ ಹೇಳ್ತೀನಿ ಅಂದರೆ ಎದುರಿಸ್ತಾ ಇಲ್ಲ. ಯಾಕೆಂದರೆ ಸರ್ಕಾರ ನಿಮ್ಮದು, ಅಧಿಕಾರ ನಿಮ್ಮದು, ನಿಮ್ಮ ಆಡಳಿತ ನಿಮ್ಮದು, ನಿಮ್ಮನ್ನು ಎದುರಿಸೋ ಶಕ್ತಿ ನಮಗಿಲ್ಲ. ಆದರೆ ಒಬ್ಬ ದೇವರು ಅಂತ ಇದ್ದಾನಲ್ಲ, ಈ ಭಗವಂತ ಕೂಡ ಏಟಿದೆಯಲ್ಲ, ಅದು ನಿಮ್ಗೆ ಗೊತ್ತೇ ಆಗಲ್ಲ, ಭಗವಂತ ಕೊಡ್ತಾನೆ. ಅದಕ್ಕೆ ನಮ್ಮೆಲ್ಲರ ನೋವು, ನಮ್ಮೆಲ್ಲರ ಶಾಪ, ಆಮೇಲೆ ಗೊತ್ತಿಲ್ಲದೆ ಇಲ್ಲಿ ಬರೋಕ್ಕಾಗಿ ಎದುರ್ಕೊಂಡು ಪಕ್ಕದಲ್ಲಿ ಹೋಗ್ಬಿಟ್ಟು ಹಿಂದೆಗಡೆ ಅಯ್ಯೋ ಹಿಂಗೆ ಆಗೋಗಿದ್ದೀವಿ ಅಂತ ಹೇಳೋವಂಥ ಶಾಪ ಇದೆಯಲ್ಲ, ಯಾರೂ ಬೇಡ. ಆ ತರಕಾರಿ ಮಾರಿ ದಿನ 20 ಕೊಟ್ಟು ಅವ್ರ ಜೀವನ ಎಲ್ಲ ಸಾವಿಸ್ಬಿಟ್ಟವರೆಲ್ಲ ಅವ್ರ ಶಾಪನೇ ಸಾಕಾಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಂಗಾಗಿ ಮುಂದಿನಗಳ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಯ್ಯ. ಯಾರು